ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಇದು ಕೆಮಿಸ್ಟ್ರಿಯ 6th ಕ್ಲಾಸ್ ಆಗಿರುತ್ತೆ. ಓಕೆನಾ. ಫಸ್ಟ್ ಚಾಪ್ಟರು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ನಾನು ಪಾಠ ಮಾಡ್ತಾ ಇದ್ದೀನಿ. ಇದು 6ನೇ ಕ್ಲಾಸು. ಮೊದಲನೇ ಕ್ಲಾಸಲ್ಲಿ ಪೂರ್ತಿ ಫಸ್ಟ್ ಇಯರ್ ಇಂಟ್ರೊಡಕ್ಷನ್ ಹೇಳಿದ್ದೆ. 2ನೇ ಕ್ಲಾಸಲ್ಲಿ ಮ್ಯಾಟರ್ ಬಗ್ಗೆ ಹೇಳಿದ್ದೆ, ಕ್ಲಾಸಿಫಿಕೇಶನ್ ಹೇಳಿದೆ. ನೆಕ್ಸ್ಟ್ 3ನೇ ಕ್ಲಾಸಲ್ಲಿ ಪ್ರಾಪರ್ಟೀಸ್ ಹೇಳಿದ್ದೀನಿ. ಸೊ ಪ್ರಾಪರ್ಟೀಸ್ ಆಫ್ ಮ್ಯಾಟರು ಮತ್ತು ಸಿಗ್ನಿಫಿಕೆಂಟ್. 4ನೇ ಕ್ಲಾಸಲ್ಲಿ ಸಿಗ್ನಿಫಿಕೆಂಟ್ ನೊಟೇಷನ್, ಸೈಂಟಿಫಿಕ್ ನೊಟೇಷನ್ ಆ್ಯಂಡ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಬಗ್ಗೆ ಮಾಡ್ತೀನಿ. ಸೊ ಅದೇ 5ನೇ ಕ್ಲಾಸಲ್ಲಿ ನಾನು ನಿಮಗೆ ಲಾಸ್ಟ್ ಕಾನ್ಸೆಪ್ಟ್ಸ್ಗಳನ್ನ ನಾನು ನಿಮಗೆ ಹೇಳಿದ್ದೀನಿ. ಓಕೆನಾ. ಏನು ನಿಮಗೆ ಡಾಲ್ಟನ್ಸ್ ಅಟೋಮಿಕ್ ಥಿಯರಿ ಮತ್ತು ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್ ಬಗ್ಗೆ 5th ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಇದು 6th ಕ್ಲಾಸ್ ಇದು. ಸೊ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್ ಮತ್ತು ಡಾಲ್ಟನ್ಸ್ ಥಿಯರಿ ಆದಮೇಲೆ ಮುಂದಿರೋ ಪಾರ್ಟ್ನ ನಾನಿವತ್ತು ಡಿಸ್ಕಸ್ ಮಾಡ್ತೀನಿ. ಓಕೆನಾ. ಸೊ ಇಲ್ಲಿವರೆಗೂ ನಾವು ಮ್ಯಾಟರ್ ಬಗ್ಗೆ ತಿಳ್ಕೊಂಡ್ವಿ, ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಅದಾದಮೇಲೆ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್, ಸೈಂಟಿಫಿಕ್ ನೊಟೇಷನ್ಸ್, ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್, ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಆಗಬೇಕಂದ್ರೆ ಯಾವ್ಯಾವ ಲಾಸ್ ಇನ್ವಾಲ್ವ್ ಆಗಿರುತ್ತೆ. ಸೊ ಗೌನ್ಡ್ ಬೈ ಎನಿ ಕೆಮಿಕಲ್ ರಿಯಾಕ್ಷನ್ ಇಸ್ ಗೌನ್ಡ್ ಬೈ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್. ವಿ ಹ್ಯಾವ್ 5 ಬೇಸಿಕ್ಸ್ ಲಾಸ್ ಹಿಯರ್. One is the law of conservation of mass. Second one is the law of definite proportion. Third one is the law of multiple proportion. So fourth one is Gay-Lussac law of combining volumes. And fifth one is Avogadro law. ಅದನ್ನ ನಾನು ಹೇಳಿಲ್ಲ. ಫಸ್ಟ್ 4 ಲಾಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಆಫ್ಟರ್ ದಟ್ ಆಟಮ್ಸ್ ಬಗ್ಗೆ ನಮಗೆ ಫಸ್ಟ್ ಥಿಯರಿ ಕೊಟ್ಟಿದ್ದು ಡಾಲ್ಟನ್ ಅನ್ನೋ ಸೈಂಟಿಸ್ಟು. ಆ್ಯಂಡ್ ಈ ಗಿವೆನ್ ಎ ಥಿಯರಿ ಕಾಲ್ಡ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ಆ ಥಿಯರಿ ಪ್ರಕಾರ ಆಟಮ್ಸ್ ಅಂದರೆ ಏನು, ಆಮೇಲೆ ಫ್ಯೂ ಪಾಯಿಂಟ್ಸ್ ಐ ಗಿವನ್ ದೇರ್. So all these laws of chemical combinations are purely based on the Dalton's atomic theory. So ಈಗ ಇವತ್ತಿನ ಕ್ಲಾಸಲ್ಲಿ ನಾನು ಲಾಸ್ಟ್ ಕ್ಲಾಸಲ್ಲಿ ಅಟೋಮಿಕ್ ಥಿಯರಿನಲ್ಲಿ ಆಟಮ್ ಬಗ್ಗೆ ಸ್ವಲ್ಪ ಹೇಳಿದ್ದೆ ನಿಮಗೆ. ಸೊ ಆಟಮ್ ಈಸ್ ಎ ಸ್ಮಾಲೆಸ್ಟ್ ಪಾರ್ಟಿಕಲ್ ವಿಚ್ ಕೆನಾಟ್ ಬಿ ಡಿವೈಡೆಡ್ ಇಂಟು 2 or more parts. It is nothing but indivisible. Atom is one of the smallest indivisible particle which cannot be divided, split into 2 or more parts. So ನೀವು ಯಾವುದೇ ಒಂದು ಆಟಮ್ ತಗೊಂಡ್ರೆ, ಸೊ ದಿಸ್ ಇಸ್ ವಾಟ್ ಆಟಮ್ ಅಂತ ನೀವು ಕನ್ಸಿಡರ್ ಮಾಡ್ಕೊಂಡ್ರೆ, ಅಟ್ ದ ಸೆಂಟರ್ ಯು ಹ್ಯಾವ್ ನ್ಯೂಕ್ಲಿಯಸ್. ಏನಪ್ಪ ಸೆಂಟರ್ ಅಲ್ಲಿ ಇರುತ್ತೆ, ಸೊ ನ್ಯೂಕ್ಲಿಯಸ್ ಇರುತ್ತೆ. ಸೊ ಅದರ ಸುತ್ತ ಎನರ್ಜಿ ಲೆವೆಲ್ಸ್ ಇರುತ್ತೆ. ಈ ಎನರ್ಜಿ ಲೆವೆಲ್ಸ್ ಅಲ್ಲಿ ನಮಗೆ ಎಲೆಕ್ಟ್ರಾನ್ಸ್ ಇರುತ್ತೆ. ಏನಿರ್ತವೆ? ಎಲೆಕ್ಟ್ರಾನ್ಸ್ ಇರ್ತವೆ. ಸೊ ನ್ಯೂಕ್ಲಿಯಸ್ ಒಳಗೆ ನಿಮಗೆ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಇರುತ್ತೆ. ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಇರುತ್ತೆ. ಸೊ ಇಫ್ ಯು ಕನ್ಸಿಡರ್ ಅನ್ ಆಟಮ್, ಸೊ ದ ಪಾರ್ಟಿಕಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ಸೈಡ್ ದ ಆಟಮ್ ಈಸ್ ಕಾಲ್ಡ್ ಸಬ್ ಅಟೋಮಿಕ್ ಪಾರ್ಟಿಕಲ್. ಸೊ ಆಟಮಿನ ಒಳಗೆ ಇರೋ ಪಾರ್ಟಿಕಲ್ಸ್ ನ ಸಬ್ ಅಟೋಮಿಕ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಸೊ 3 ಇಂಪಾರ್ಟೆಂಟ್ ಸಬ್ ಅಟೋಮಿಕ್ ಪಾರ್ಟಿಕಲ್ಸ್ ಯಾವ್ದ್ಯಾವುದು? ಒಂದು ಪ್ರೋಟಾನ್, ಇನ್ನೊಂದು ನ್ಯೂಟ್ರಾನ್, ಇನ್ನೊಂದು ಎಲೆಕ್ಟ್ರಾನ್. ಈ 3 ಸಬ್ ಅಟೋಮಿಕ್ ಪಾರ್ಟಿಕಲ್ಸ್ ಅಲ್ಲಿ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ನ್ಯೂಕ್ಲಿಯಸ್ ಒಳಗೆ ಇರುತ್ತೆ. ಎಲ್ಲಿರುತ್ತೆ? ಸೊ ಅಟ್ ದ ಸೆಂಟರ್ ಏನು ನ್ಯೂಕ್ಲಿಯಸ್ ಇದೆ ನಿಮಗೆ, ಈ ನ್ಯೂಕ್ಲಿಯಸ್ ಒಳಗೆ ನಿಮಗೆ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ಸ್ ಇರುತ್ತೆ. ಈ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ಸ್ ಎರಡನ್ನೂ ಸೇರಿ ನಾವು ನ್ಯೂಕ್ಲಿಯಾನ್ಸ್ ಅಂತಾನು ಕರಿತೀವಿ. ಅಂತ ಕರಿತೀವಿ ನ್ಯೂಕ್ಲಿಯಾನ್ಸ್ ಅಂತಾನು ಕರಿತೀವಿ. ಸೊ ಎಲೆಕ್ಟ್ರಾನ್ಸು ಈ ನ್ಯೂಕ್ಲಿಯಸ್ಸಿನ ಸುತ್ತ ಏನಾಗ್ತಾ ಇರುತ್ತೆ? ರಿವಾಲ್ವ್ ಆಗ್ತಾ ಇರುತ್ತೆ. ಇನ್ ಎ ಡೆಫಿನೆಟ್ ಎನರ್ಜಿ ಲೆವೆಲ್. ಸೊ ಡೆಫಿನೆಟ್ ಎನರ್ಜಿ ಲೆವೆಲ್ KLMN ಶೆಲ್ಸ್. ನೀವು ಆಲ್ರೆಡಿ 9th ಸ್ಟ್ಯಾಂಡರ್ಡ್ ಇಂದನೇ ಆಟಮ್ಸ್ ಬಗ್ಗೆ ಓದ್ಕೋತಾ ಬಂದಿದ್ದೀರಿ. ಸೊ ಅಲ್ಲೆಲ್ಲ ನಿಮಗೆ ಬೇಸಿಕ್ ಇನ್ಫಾರ್ಮೇಶನ್ ಹೇಳಿರ್ತಾರೆ ಆಟಮಿನ ಬಗ್ಗೆ. ಸೊ K ಶೆಲ್, L ಶೆಲ್, M ಶೆಲ್, N ಶೆಲ್, ಈ ರೀತಿ ರೆಸ್ಪೆಕ್ಟಿವ್ ಎನರ್ಜಿ ಲೆವೆಲ್ಸ್ ಅಲ್ಲಿ ಎಲೆಕ್ಟ್ರಾನ್ಸು ನ್ಯೂಕ್ಲಿಯಸ್ಸಿನ ಸುತ್ತ ಏನಾಗ್ತಾ ಇರುತ್ತೆ? ಸುತ್ತಾ ಇರುತ್ತೆ. ಯಾವ ತರ ಪ್ಲಾನೆಟ್ಸ್ ಸೂರ್ಯನ ಸುತ್ತ ಸುತ್ತಾ ಇರುತ್ತೋ ಅದೇ ರೀತಿ ಎಲೆಕ್ಟ್ರಾನ್ಸು ನ್ಯೂಕ್ಲಿಯಸ್ಸಿನ ಸುತ್ತ ಏನು ರಿವಾಲ್ವ್ ಆಗ್ತಾನೇ ಇರ್ತವೆ. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಈಸ್ ಅ ಜಸ್ಟ್ ಬ್ಯಾಕ್ ಗ್ರೌಂಡ್ ವಿಚ್ ಸೋ ಮೆನಿ ಥಿಯರೀಸ್ ಆರ್ ಪ್ರಪೋಸ್. ಈ ಸ್ಟ್ರಕ್ಚರ್ ಆಫ್ ಆಟಮ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ಬಹಳಷ್ಟು ಸೈಂಟಿಸ್ಟ್ಗಳು ತುಂಬ ವರ್ಕ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಸೈಂಟಿಸ್ಟ್ ಯಾರು? ಡಾಲ್ಟನ್. ಈ ಗಿವನ್ ಎ ಥಿಯರಿ ಕಾಲ್ಡ್ ಡಾಲ್ಟನ್ಸ್ ಅಟೋಮಿಕ್ ಥಿಯರಿ. ಇದಾದ್ಮೇಲೆ ಥಾಮ್ಸನ್ ಮಾಡೆಲ್ ಅಂತ ಬರುತ್ತೆ. ಸೊ ಥಾಮ್ಸನ್ ಮಾಡೆಲ್ ಆದ್ಮೇಲೆ ರುದರ್ಫೋರ್ಡ್ ಮಾಡೆಲ್ ಅಂತ ಬರುತ್ತೆ. ರುದರ್ಫೋರ್ಡ್ ಮಾಡೆಲ್ ಆದ್ಮೇಲೆ ಬೋರ್ ಮಾಡೆಲ್ ಆಫ್ ಅನ್ ಆಟಮ್ ಅಂತ ಬರುತ್ತೆ. ಅರ್ಥ
ಅರ್ಥ ಆಗ್ತಿದೆಯಾ? ಈ ರೀತಿ ಸೊ ಡೇಸ್ ಒಂದು ದಿನ ಕಳೆದಂಗೆಲ್ಲ ಸೊ ಈಗ ನಾನು ಫಸ್ಟ್ಗೆ ಏನೋ ಒಂದು ಹೇಳಿರ್ತೀನಿ, ಅದರಲ್ಲಿ ಏನೋ ಡ್ರಾಬ್ಯಾಕ್ ಇರುತ್ತೆ, ಅದನ್ನ ಓವರ್ಕಮ್ ಮಾಡೋದಕ್ಕೆ ಇನ್ನೊಬ್ಬ ಸೈಂಟಿಸ್ಟ್ ಬರ್ತಾನೆ, ಅವನು ಇನ್ನೊಂದು ಥರದ್ದೇನೋ ಹೇಳ್ತಾನೆ, ಅದರಲ್ಲಿ ಏನೋ ಪಾಯಿಂಟ್ಸ್ ಇರುತ್ತೆ, ಅದರಲ್ಲಿ ಇನ್ನೂ ಕೆಲವೊಂದು ಕ್ಲಾರಿಫಿಕೇಶನ್ಸ್ ಬೇಕು ಅಂದಾಗ ಇನ್ನೊಬ್ಬ ಸೈಂಟಿಸ್ಟ್ ಬರ್ತಾನೆ. ಈ ರೀತಿ ಅದು ಆಟಮಿನ ಬಗ್ಗೆ ಸ್ಟಡೀಸ್ ಗ್ರೋತ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ವೈ ಆಮ್ ಟೆಲಿಂಗ್ ಯು ಆಲ್ ದೀಸ್ ಥಿಂಗ್ಸ್ ಮೀನ್ಸ್ ಈಗ ನಾವು ತಿಳ್ಕೊಳ್ತಾ ಇರೋದು ಆಟಮ್ಸ್ ಬಗ್ಗೆ. ಸೊ ಅದರ ಥಿಯರಿ ಕೂಡ ನಾವು ನೋಡಿದೀವಿ, ಡಾಲ್ಟನ್ಸ್ ಅಟೋಮಿಕ್ ಥಿಯರಿ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಬೋರ್ ಮಾಡೆಲ್ ಆಫ್ ಎನ್ ಆಟಮ್ ಅಂತೇಳಿ ನಿಮಗೆ ನೆಕ್ಸ್ಟ್ ಅಟೋಮಿಕ್ ಸ್ಟ್ರಕ್ಚರ್ ಅಲ್ಲಿ ಒಂದು ಬರುತ್ತೆ. ಅವನ ಪ್ರಕಾರ ಅವನು ಹೇಳ್ತಾನೆ ಆಟಮಿನ ಮಾಸು ಇಷ್ಟು ಆಟಮ್ ಇದೆ ಅಂದಾಗ ಇಟ್ಸ್ ಸ್ಮಾಲೆಸ್ಟ್ ಪಾರ್ಟಿಕಲ್. ನಿಮಗೆ ಕಾಡ್ಲಿ ಅಂತ ದೊಡ್ಡದಾಗಿ ಬರ್ದಿದ್ದೀನಿ ಅಷ್ಟೇ ಬೋರ್ಡ್ ಮೇಲೆ ನಾನು. ಇಟ್ಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ವಿ ಕಾಂಟ್ ಸಿ ಇನ್ ಅವರ್ ನೇಕೆಡ್ ಐಸ್. ಅರ್ಥ ಆಗ್ತಿದೆಯಾ? ಸೊ ಆ ಸ್ಮಾಲೆಸ್ಟ್ ಆಟಮ್ ಸೈಜ್ ಈ ರೀತಿ ಇದೆ ಅಂದ್ಕೊಂಡ್ರೆ ಇದರ ಮಾಸ್ ಆಫ್ ದಿಸ್ ಆಟಮ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ದ ನ್ಯೂಕ್ಲಿಯಸ್. ಸೊ ಆಟಮಿನ ಮಾಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆಯಪ್ಪ? ನ್ಯೂಕ್ಲಿಯಸ್ ಮೇಲೆ ಡಿಪೆಂಡ್ ಆಗಿದೆ. ಸರ್ ಏನ್ ಸರ್ ನೀವು ಇಷ್ಟು ದೊಡ್ಡ ಸರ್ಕಲ್ ಬರ್ದಿದ್ರಿ, ಮಾಸ್ ಎಲ್ಲಾದ್ರ ಮೇಲೂ ಡಿಪೆಂಡ್ ಆಗ್ಬೇಕಲ್ಲ ಈ ಸರ್ಕಲ್ ಮೇಲೆ, ಯಾಕೆ ಬರೀ ಸೆಂಟರ್ ನಲ್ಲಿರೋ ಚಿಕ್ಕ ನ್ಯೂಕ್ಲಿಯಸ್ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಇಲ್ಲಿರೋ ಶೆಲ್ಸ್ ಏನಿದೆ ಇಲ್ಲೆಲ್ಲ ಎಂಟಿ ಸ್ಪೇಸ್ ಇರುತ್ತೆ. ಏನಿರುತ್ತೆ? ಎಂಟಿ ಸ್ಪೇಸ್ ಇದೆ. ಯಾಕೆ ಎಂಟಿ ಸ್ಪೇಸ್ ಇದೆ? ಅದಕ್ಕೆಲ್ಲ ಎಕ್ಸ್ಪೆರಿಮೆಂಟ್ಸ್ ಇದೆ, ಅದನ್ನೆಲ್ಲ ಮುಂದೆ ನಿಮಗೆ ಅಟೋಮಿಕ್ ಸ್ಟ್ರಕ್ಚರ್ ಚಾಪ್ಟರ್ ಅಲ್ಲಿ ಪಾಠ ಮಾಡ್ತಾರೆ. ಬಟ್ ನೆನ್ಪಿಟ್ಕೊಳ್ರಿ ಈ ಪಾಯಿಂಟ್ ನ, ಮಾಸ್ ಆಫ್ ಅನ್ ಆಟಮ್ ಡಿಪೆಂಡ್ಸ್ ಆನ್ ದ ನ್ಯೂಕ್ಲಿಯಸ್. Mass of the entire mass, total mass of an atom is purely based on the nucleus. ಹಾಗಾದ್ರೆ ನ್ಯೂಕ್ಲಿಯಸ್ ಎಲ್ಲಿದೆ? ಅಟ್ ದ ಸೆಂಟರ್ ಆಫ್ ಆಟಮ್ ನಲ್ಲಿದೆ. ನ್ಯೂಕ್ಲಿಯಸ್ ಒಳಗಡೆ ಏನಿದೆ? ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಇದೆ. ಟೆಲ್ ಮೀ, the entire mass of an atom is purely based on what? Nucleus. Where nucleus is present in the atom? At the center. What are the subatomic particles which are present inside the nucleus? Protons and neutrons. ನೆನಪಿರ್ಲಿ, ಈಗ ನಾನು ನೆಕ್ಸ್ಟ್ ಈಗ ಪಾಠ ಮಾಡಕ್ ಹೊರಟಿರೋದು ಅದೇ. ಸೊ ದಟ್ ಇಸ್ ನಥಿಂಗ್ ಬಟ್ ಅಟೋಮಿಕ್ ಮಾಸ್. ಈ ಅಟೋಮಿಕ್ ಮಾಸ್ ನ ನಾವು ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಸೊ ನಾನು ಹೇಳಿದೆ ಈಗಿನ, ಸೊ ಮಾಸ್ ಆಫ್ ಅನ್ ಆಟಮ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ದ ನ್ಯೂಕ್ಲಿಯಸ್ ಅಂತ ಹೇಳಿದೆ. ನ್ಯೂಕ್ಲಿಯಸ್ ಒಳಗಡೆ ಏನಿದೆ? ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಅಂತ ಹೇಳಿದೆ. ಸೊ ನಿಮಗೆ ಆಲ್ರೆಡಿ ಬೇಸಿಕ್ ಇನ್ಫಾರ್ಮೇಶನ್ ಗೊತ್ತಿರ್ಬೇಕಿದು. ಯಾವುದೋ ಒಂದು ಎಲಿಮೆಂಟ್ ಎಕ್ಸ್ ಅಂತ ನಾನು ಬರ್ದಿದ್ದೆ, ಎಕ್ಸ್ ಅನ್ನೋದೊಂದು ಎಲಿಮೆಂಟ್ ಅಂತ ನಾನು ಬರ್ದಿದ್ದೀನಿ ಅಂತ ಇಟ್ಕೊಳ್ಳಿ. ಸಬ್ಸ್ಕ್ರಿಪ್ಟ್ ಅಲ್ಲಿ ಝೆಡ್ ಬರೀತೀನಿ. ನಾನು ಹೇಳಿದ್ದೆ ನಿಮಗೆ ಸಬ್ಸ್ಕ್ರಿಪ್ಟ್ ಸೂಪರ್ ಸ್ಕ್ರಿಪ್ಟ್ ಹೇಳಿದ್ದೆ ನಿಮಗೆ. ಸೂಪರ್ ಸ್ಕ್ರಿಪ್ಟ್ ಅಲ್ಲಿ ಎ ಬರೀತಾರೆ, ಈ ರೀತಿ ಬರೀತಾರೆ. ಕೆಲವೊಬ್ರು ಎಕ್ಸ್ ಸಬ್ಸ್ಕ್ರಿಪ್ಟ್ ಇಲ್ಲಿ, ಸೂಪರ್ ಸ್ಕ್ರಿಪ್ಟ್ ಇಲ್ಲಿ ಬರೀತಾರೆ. ಕೆಲವೊಬ್ರು ಸಬ್ಸ್ಕ್ರಿಪ್ಟ್ ಸೂಪರ್ ಸ್ಕ್ರಿಪ್ಟ್ ಒಂದೇ ಸೈಡ್ ಬರೀತಾರೆ. ಆಲ್ ಆರ್ ಸೇಮ್, ಇದರಲ್ಲಿ ಏನು ವ್ಯತ್ಯಾಸ ಏನಿಲ್ಲ ಅಂತ ಇದೆಯಾ? ಸೊ ಇಫ್ ಯು ಕನ್ಸಿಡರ್ ಎನ್ ಎಲಿಮೆಂಟ್ ಎಕ್ಸ್, ಸೊ ಇದರಲ್ಲಿ ಸಬ್ಸ್ಕ್ರಿಪ್ಟ್ ಅಲ್ಲಿ ನಾನು ಝೆಡ್ ಬರ್ದಿದ್ದೀನಲ್ವಾ, ಈ ಝೆಡ್ ಬರ್ದಿರೋದು ಏನಿದು? ಅಟೋಮಿಕ್ ನಂಬರ್. ಏನಮ್ಮ ಇದು? ಅಟೋಮಿಕ್ ನಂಬರ್. Atomic number is nothing but number of protons. Atomic number is nothing but number of protons. ನೀವು ತಗೊಂಡಿರುವಂತಹ ಆಟಮ್ ನಲ್ಲಿ ನ್ಯೂಕ್ಲಿಯಸ್ ನಲ್ಲಿ ಎಷ್ಟು ಪ್ರೋಟಾನ್ಸ್ ಇದೆಯೋ ದಟ್ ಈಸ್ ನಥಿಂಗ್ ಬಟ್ ಅಟೋಮಿಕ್ ನಂಬರ್. ಹೈಡ್ರೋಜನ್ ಅಟೋಮಿಕ್ ನಂಬರ್ ಎಷ್ಟು? 1. ಯಾಕೆ ಅಂದ್ರೆ ಅದರಲ್ಲಿ 1 ಪ್ರೋಟಾನ್ ಇದೆ. ಹೀಲಿಯಂದು ಅಟೋಮಿಕ್ ನಂಬರ್ 2. ಯಾಕೆ ಅಂದ್ರೆ ಅದರಲ್ಲಿ 2 ಪ್ರೋಟಾನ್ಸ್ ಇರುತ್ತೆ. ಎಲ್ಲಿರುತ್ತೆ ಪ್ರೋಟಾನ್ಸು? ನ್ಯೂಕ್ಲಿಯಸ್ ಒಳಗಿರುತ್ತೆ. ಎಲ್ಲಿರುತ್ತೆ? ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ. ಅದೇ ರೀತಿ ಲಿಥಿಯಂ ತಗೊಂಡ್ರೆ 3 ಪ್ರೋಟಾನ್ಸ್ ಇರುತ್ತೆ. ಬೆರಿಲಿಯಂ ತಗೊಂಡ್ರೆ 4 ಪ್ರೋಟಾನ್ಸ್ ಇರುತ್ತೆ. ಬೋರಾನ್ ತಗೊಂಡ್ರೆ 5 ಪ್ರೋಟಾನ್ಸ್ ಇರುತ್ತೆ. ಕಾರ್ಬನ್ ತಗೊಂಡ್ರೆ 6 ಪ್ರೋಟಾನ್ಸ್. ದಟ್ ಈಸ್ ಅಟೋಮಿಕ್ ನಂಬರ್ ಇಂಡಿಕೇಟ್ಸ್ ದ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ಸೈಡ್ ದ ಆಟಮ್, ಇನ್ಸೈಡ್ ದ ನ್ಯೂಕ್ಲಿಯಸ್ ಆಫ್ ದಟ್ ಆಟಮ್. ಅರ್ಥ ಆಗ್ತಿದೆಯಾ ಎವ್ರಿವನ್? ಸೊ ಮೇಲ್ಗಡೆ ಸೂಪರ್ ಸ್ಕ್ರಿಪ್ಟ್ ಅಲ್ಲಿ ಎ ಬರ್ದಿದ್ದೀನಲ್ವಾ, ಇದೇ ಇದು ಮಾಸ್ ನಂಬರ್. ಇದು ಮಾಸ್ ನಂಬರ್. It is also a mass of an atom, not exactly same mass but approximately mass of an atom, mass number. So it was given by number of protons plus number of neutrons.
ನಂಬರ್ ಆಫ್ ಪ್ರೋಟಾನ್ಸ್ನ ಏನಂತ ಬರ್ತಿದ್ದೀನಿ ನಾನು ಝೆಡ್ ಅಂತ ಬರ್ತಿದ್ದೀನಿ. ಝೆಡ್ ಅಂದ್ರೆ ಅಟೋಮಿಕ್ ನಂಬರ್ ಇದು, ಅರ್ಥ ಆಗ್ತಿದ್ಯಾ? ಸೊ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಸೊ ನಾನು ಈಗಿನ ಹೇಳಿದೆ ಬೋರ್ ಮಾಡೆಲ್ ಆಫ್ ಅನ್ ಆಟಮ್ ಪ್ರಕಾರ ಈ ಎಂಟೈರ್ ಮಾಸ್ ಆಫ್ ಅನ್ ಆಟಮ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆಯಪ್ಪ? ನ್ಯೂಕ್ಲಿಯಸ್ ಮೇಲೆ ಡಿಪೆಂಡ್ ಆಗಿದೆ. ನ್ಯೂಕ್ಲಿಯಸ್ ಒಳಗೆ ಏನೇನಿದೆ? ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಇದೆ. ಈ ಪ್ರೋಟಾನ್ ನ್ಯೂಟ್ರಾನ್ಸ್ ಇನ ತೂಕ ಮಾಸ್ ಎಷ್ಟಿರುತ್ತೋ ದಟ್ ಈಸ್ ನಥಿಂಗ್ ಬಟ್ ಮಾಸ್ ಆಫ್ ಅನ್ ಆಟಮ್. ದಟ್ ಈಸ್ ನಥಿಂಗ್ ಬಟ್ ಮಾಸ್ ಆಫ್ ಅನ್ ಆಟಮ್. ಸೊ ಈ ಮಾಸ್ ಆಫ್ ಅನ್ ಆಟಮ್ ನ ನಾವು ಈ ರೀತಿನೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು. ದಟ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಪ್ರೋಟಾನ್ಸ್, ದಟ್ ಈಸ್ ಅಟೋಮಿಕ್ ನಂಬರ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಸೊ ಅಟೋಮಿಕ್ ಮಾಸ್ is also equal to number of protons plus number of neutrons. Number of protons plus number of neutrons present inside the nucleus is nothing but atomic mass. ಹೌದಾ? ಆಕ್ಚುಲಿ ಆಟಮ್ ಅನ್ನೋದು ಸ್ಮಾಲೆಸ್ಟ್ ಪಾರ್ಟಿಕಲ್. ಈಗ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ ಎಕ್ಸ್ ಝೆಡ್ ಎ ಅಂತ. ಒಂದು ಎಕ್ಸಾಂಪಲ್ ತಗೊಂಡ್ರೆ C612 ಕಾರ್ಬನ್ ಅನ್ನೋ ಎಲಿಮೆಂಟು. ಇದರಲ್ಲಿ ಅಟೋಮಿಕ್ ನಂಬರ್ 6, ಮಾಸ್ ನಂಬರ್ ಎಷ್ಟಮ್ಮ? 12. ಮಾಸ್ ನಂಬರ್ ಎಷ್ಟು? 12. ಹೌದಾ? ಅಟೋಮಿಕ್ ನಂಬರ್ 6, ಮಾಸ್ ನಂಬರ್ 12. ಸೊ Z is 6, A is 12. ಅರ್ಥ ಆಗ್ತಿದ್ಯಾ? Z ಎಷ್ಟಮ್ಮ? 6. A ಎಷ್ಟಿಲ್ಲಿ? 6. A is 12. ಹಾಗಾದ್ರೆ ನ್ಯೂಟ್ರಾನ್ಸ್ ಎಷ್ಟು? ನ್ಯೂಟ್ರಾನ್ಸ್ ಅಂದ್ರೆ ಹೇಗೆ ಕಂಡುಹಿಡಿಯೋದು ನ್ಯೂಟ್ರಾನ್ಸ್ ನ? ಸೊ A ಮೈನಸ್ Z ಮಾಡಬೇಕು. A ಮೈನಸ್ Z. A ಎಷ್ಟಿದೆ? 12. Z ಎಷ್ಟಿದೆ? 6. ಎಷ್ಟು? 6. ಈಗಿದ್ರೆ ಮಾಸ್ ಕಂಡುಹಿಡಿಯಿರಿ. ಮಾಸ್ ಕಂಡುಹಿಡಿಯಕ್ಕೆ ಏನ್ ಮಾಡಬೇಕು? ಸೊ ನ್ಯೂಟ್ರಾನ್ಸ್ ಮತ್ತೆ ಪ್ರೋಟಾನ್ಸ್ ಎರಡನ್ನು ಆಡ್ ಮಾಡಿ 6 ಪ್ಲಸ್ 6. ಸೊ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಫಾರ್ಮುಲಾ. ಸೊ A ಈಕ್ವಲ್ ಟು Z ಪ್ಲಸ್ N. A ಈಕ್ವಲ್ ಟು ಇದಕ್ಕೆ Z ವ್ಯಾಲ್ಯೂ ಎಷ್ಟಿದೆ ಅಮ್ಮ? 6. N ವ್ಯಾಲ್ಯೂ ಎಷ್ಟು ಬಂತಮ್ಮ? 6. ಎಷ್ಟಾಯ್ತು? 12. You can take one more example. Nitrogen 714. Nitrogen 714. Atomic number is 7. Mass number is 14. ಇದರಲ್ಲಿ protons ಎಷ್ಟಿದೆ? Protons is nothing but atomic number ಎಷ್ಟಮ್ಮ? 7 ಇದೆ. Mass number ಎಷ್ಟು ಕೊಟ್ಟಿದ್ದಾನೆ? 14. Neutrons ಎಷ್ಟಿದೆ ಇದರಲ್ಲಿ? Neutrons ಕಂಡುಹಿಡಿಯಕ್ಕೆ ಫಾರ್ಮುಲಾ ಏನು? A minus Z. A ವ್ಯಾಲ್ಯೂ ಎಷ್ಟಿದೆ? 14. Z ವ್ಯಾಲ್ಯೂ ಎಷ್ಟಿದೆ? 7. ಎಷ್ಟಾಯ್ತು? ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಎಷ್ಟಿದೆ? 7. ಸೊ ಪ್ರೋಟಾನ್ಸ್ 7, ನ್ಯೂಟ್ರಾನ್ಸ್ 7. ಹೌದೇನಪ್ಪ? ಹಾಗಾದ್ರೆ ಮಾಸ್ ನಂಬರ್ ಏನಮ್ಮ? A ಈಕ್ವಲ್ ಟು Z ಪ್ಲಸ್ N. Z ಪ್ಲಸ್ N. Z ಎಷ್ಟಿದೆ? 7. N ಎಷ್ಟು? 7. ಎಷ್ಟಾಯ್ತು? 14 ಬಂತಾ? ಅರ್ಥ ಆಗ್ತಿದೆಯಾ? ಅಂದ್ರೆ ಸೊ ಇಡೀ ಆಟಮಿನ ತೂಕ ಮಾಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ನ್ಯೂಕ್ಲಿಯಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನ್ಯೂಕ್ಲಿಯಸ್ ಎಲ್ಲಿರುತ್ತೆ? ಸೆಂಟರ್ ಆಫ್ ದ ಆಟಮ್ ನಲ್ಲಿ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಆ ಸೆಂಟರ್ ಆಫ್ ಆಟಮ್ ನ್ಯೂಕ್ಲಿಯಸ್ ನಲ್ಲಿ ಏನೇನಿದೆ? ಪ್ರೋಟಾನ್ಸ್ ಇದೆ, ನ್ಯೂಟ್ರಾನ್ಸ್ ಇದೆ. ಆ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ನ ಕೂಡ್ಬಿಟ್ರೆ ನಿಮಗೆ ಏನ್ ಬರುತ್ತೆ? ಮಾಸ್ ನಂಬರ್ ಬರುತ್ತೆ. ಏನ್ ಬರುತ್ತೆ? ಮಾಸ್ ನಂಬರ್ ಬರುತ್ತೆ. ಅರ್ಥ ಆಗ್ತಿದೆಯಾ? ಯಾವುದೇ ಒಂದು ಎಲಿಮೆಂಟ್ ನ ರೆಪ್ರೆಸೆಂಟ್ ಮಾಡಿದಾಗ ಸಬ್ಸ್ಕ್ರಿಪ್ಟ್ ಅಲ್ಲಿ ಬರೆಯೋದೇನಮ್ಮ? ಸಬ್ಸ್ಕ್ರಿಪ್ಟ್ ಅಲ್ಲಿ ಬರೆಯೋದು ಅಟೋಮಿಕ್ ನಂಬರ್, ಸೂಪರ್ ಸ್ಕ್ರಿಪ್ಟ್ ಅಲ್ಲಿ ಬರೆಯೋದು ಮಾಸ್ ನಂಬರ್. So atomic mass can be calculated using formula number of protons plus number of neutrons. Number of protons plus number of neutrons. ಅರ್ಥ ಆಗ್ತಾ ಇದೆಯಾ? ಸೊ ಈಗ ಈ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಟಮಿನ ಮಾಸ್ ನ ನೀವು ಗ್ರಾಮ್ಸ್ ಅಲ್ಲೋ ಕೆಜಿ ನಲ್ಲೋ ಹೇಳಬೇಕು ಅಂದಾಗ ತುಂಬಾ ಕಷ್ಟ ಆಗುತ್ತೆ. ಯಾಕೆ ಅಂದ್ರೆ ಅದು ನಮ್ಮ ಕಣ್ಣಿಗೆ ಕಾಣ್ದಲೇ ಇರುವಂತ ವಸ್ತು. ಆಟಮ್ ಅನ್ನೋದು ನಮ್ಮ ಕಣ್ಣಿಗೆ ಕಾಣೋದಲ್ಲಪ್ಪ, ನಮಗೆ ಕಣ್ಣಿಗೆ ಕಾಣ್ದಲೇ ಇರುವಂತದ್ದು. ಇಟ್ಸ್ ಎ ಸ್ಮಾಲೆಸ್ಟ್ ಮೈನ್ಯೂಟ್ ಪಾರ್ಟಿಕಲ್. ಹೌದಾ? ವಿಚ್ ಕೆನಾಟ್ ಬಿ ಸೀನ್ ಇನ್ ಅವರ್ ನೇಕೆಡ್ ಐಸ್. ಅಷ್ಟು ಸ್ಮಾಲೆಸ್ಟ್ ಪಾರ್ಟಿಕಲ್ಲಿನ ಮಾಸ್ನ ಗ್ರಾಮ್ಸ್ ಅಥವಾ ಕೆಜಿನಲ್ಲಿ ಎಕ್ಸ್ಪ್ರೆಸ್ ಮಾಡೋದು ತುಂಬಾ ಕಷ್ಟ. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ರು, ಸಾಕಷ್ಟು ಜನ ಸೈಂಟಿಸ್ಟ್ ವರ್ಕ್ ಸ್ಟಾರ್ಟ್ ಮಾಡ್ತಾ ಹೋದ್ರು. ಸೊ ಸ್ಟಾರ್ಟ್ ಮಾಡ್ತಾ ಹೋದಂಗೆಲ್ಲ ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಈಗ ನಮಗೆ ಹೆಂಗೆ 1 kg ಅಂದ್ರೆ 1000 ಗ್ರಾಮ್ಸ್ ಅಂತ ಒಂದು ಫಿಕ್ಸ್ ಮಾಸ್ ಇದೆಯೋ, ಅದೇ ರೀತಿ ಅವರು ಒಂದು ಸ್ಟ್ಯಾಂಡರ್ಡ್ಸ್ ನ ಇಟ್ಕೊಂಡರು. ಸೊ ಮೊದಲನೇದಾಗಿ ಹೈಡ್ರೋಜನ್ ತಗೊಂಡ್ರು. ಆ ಹೈಡ್ರೋಜನ್ ಸ್ಟ್ಯಾಂಡರ್ಡ್ ನ ಯೂಸ್ ಮಾಡ್ತಾ ಹೋದ್ರು. ಸೊ ಅಲ್ಲಿ ಸ್ವಲ್ಪ ಎರರ್ಸ್ ಬರ್ತಾ ಹೋಯ್ತು. ಅದಾದ್ಮೇಲೆ ಆಕ್ಸಿಜನ್ ಸ್ಟ್ಯಾಂಡರ್ಡ್ಸ್ ನ ಯೂಸ್ ಮಾಡ್ತಾ ಹೋದ್ರು.
ಸೊ ಈಗ ಅದು ಕೂಡ ಅದರಲ್ಲೂ ಕೂಡ ಎರರ್ಸ್ ಬರ್ತಾ ಹೋಯ್ತು. ಈಗ ಫೈನಲಿ ಈಗ ಪ್ರೆಸೆಂಟ್ ಡೇನಲ್ಲಿ ನಾವು ಕಾರ್ಬನ್ 12 ಐಸೋಟೋಪ್ ನಾವು ಸ್ಟ್ಯಾಂಡರ್ಡ್ ಆಗಿ ಬಳಸ್ತಾ ಇದ್ದೀವಿ. ಏನಾಗಿ ಬಳಸ್ತಾ ಇದ್ದೀವಿ? ಏನ್ ಸರ್ ಸ್ಟ್ಯಾಂಡರ್ಡ್ ಅಂದ್ರೆ ಏನು? ಸೊ ಈ ಕಾರ್ಬನ್ 12 ಐಸೋಟೋಪ್ ಏನಿದೆ, ಐಸೋಟೋಪ್ಸ್ ಗೊತ್ತಲ್ಲ, ವಾಟ್ ಯು ಮೀನ್ ಬೈ ಐಸೋಟೋಪ್? ಸೇಮ್ ಮಾಸ್ ನಂಬರ್ ಬಟ್ ಡಿಫರೆಂಟ್, ಸೇಮ್ ಅಟೋಮಿಕ್ ನಂಬರ್ ಬಟ್ ಡಿಫರೆಂಟ್ ಮಾಸ್ ನಂಬರ್. ಸೊ ಅದನ್ನ ಐಸೋಟೋಪ್ ಅಂತ ಕರಿತೀವಿ. ಕಾರ್ಬನ್ ಅಲ್ಲಿ ನಮಗೆ 2 ಐಸೋಟೋಪ್ ಇದೆ, ಒಂದು C612, ಇನ್ನೊಂದು C614. ಓಕೆನಾ? ದೀಸ್ ಆರ್ ದ 2 ಡಿಫರೆಂಟ್ ಐಸೋಟೋಪ್ಸ್ ವಿ ಹ್ಯಾವ್ ಇನ್ ದ ಕಾರ್ಬನ್. ಇದರಲ್ಲಿ C612 ಇದೆ ಅಲ್ವಾ, ಈ ಐಸೋಟೋಪ್ ನ ನಾವು ಬಳಸ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ವಿಚ್ ಇಸ್ ದ ಸ್ಟ್ಯಾಂಡರ್ಡ್ ಐಸೋಟೋಪ್ ಆಫ್ ಕಾರ್ಬನ್ ಈಸ್ ಯೂಸ್ಡ್ ನಾವ್? ಸೊ C12 ಐಸೋಟೋಪ್. ಅರ್ಥ ಆಗ್ತಿದೆ? ಯಾಕೆ ಬಳಸ್ತಾ ಇದ್ದೀವಿ ಅಂದ್ರೆ ಮಾಸ್ ಆಫ್ ಎನ್ ಆಟಮ್ ನ ಕಂಪೇರ್ ಮಾಡೋದಕ್ಕೆ ಬಳಸ್ತಾ ಇದ್ದೀವಿ. ಸೊ ಈ C12 ಐಸೋಟೋಪ್ ಅಂತ ಏನ್ ನೀವು ಸ್ಟ್ಯಾಂಡರ್ಡ್ ತಗೊಂಡಿದ್ರಿ, ಈ ಒಂದು ಕಾರ್ಬನ್ C12 ಕಾರ್ಬನ್ ಆಟಮಿನ ವೆಯ್ಟ್ ನ ಕಂಡುಹಿಡಿತಾರೆ. ಫಸ್ಟ್ ಒಂದೇ ಒಂದು C12 ಐಸೋಟೋಪ್ ಕಾರ್ಬನ್ ಆಟಮ್ ನಮ್ಮ ಮಾಸ್ ನ ಕಂಡುಹಿಡಿತಾರೆ. ಆ ಮಾಸಿಗೂ ನೀನ್ ತಗೊಂಡಿರೋ ಎಲಿಮೆಂಟಿನ ಮಾಸಿಗೂ ಎಷ್ಟು ವ್ಯತ್ಯಾಸ ಇದೆ ಅದನ್ನ ಕಂಪೇರ್ ಮಾಡ್ತಾ ಹೋಗಿ ಮಾಸ್ ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ಸೊ ಆರ್ ಯು ಫಾಲೋಯಿಂಗ್? ಸೊ ಇಲ್ಲಿ ಅವನು ಹೇಳ್ತಾನೆ ನಮ್ಗೆ, ಇಲ್ಲಿ ನಾವು ಕಂಪೇರ್ ಅಂತ ನಾವೇನ್ ಮಾಡ್ತೀವಿ C12 ಐಸೋಟೋಪ್ ಇಟ್ಕೊಂಡು ಅದನ್ನ ಅಟೋಮಿಕ್ ಮಾಸ್ ಯೂನಿಟ್ ಅಂತೀವಿ. ಅಟೋಮಿಕ್ ಮಾಸ್ ಯೂನಿಟ್ AMU ನಲ್ಲಿ ತಗೊಳ್ತಾ ಹೋಗ್ತೀವಿ. ಅರ್ಥ ಆಗ್ತಾ ಇದೆಯಾ? ಆರ್ ಯು ಫಾಲೋಯಿಂಗ್? ಸೊ ಈ ಅವರು ಕಂಡುಹಿಡಿಯುವಾಗ ಈ ಫೌಂಡ್ ದಟ್ ಮಾಸ್ ಆಫ್ one carbon atom of C12 isotope equal to 12 AMU. ಒಂದೇ ಒಂದು ಕಾರ್ಬನ್ 12 ಐಸೋಟೋಪ್ ಆಟಮಿನ ಮಾಸ್ ಎಷ್ಟಮ್ಮ? 12 AMU. 12 AMU is the mass of 1 C12 ಕಾರ್ಬನ್ ಆಟಮ್. ಅರ್ಥ ಆಗ್ತಾ ಇದೆಯಾ? ಒಂದು ಕಾರ್ಬನ್ ಆಟಮ್ ನಾನು ಹೇಳ್ತಾ ಇರೋದು, ಒಂದೇ ಒಂದು ಕಾರ್ಬನ್ ಆಟಮಿಗೆ ಸೊ 12 AMU ಆಗುತ್ತೆ. ಹಾಗಾದ್ರೆ 1 AMU ಈಕ್ವಲ್ ಟು ಏನು? ಇಷ್ಟು ಒಂದು ಕಾರ್ಬನ್ ಆಟಮಿನ ಮಾಸು 12 AMU ಆದ್ರೆ 1 AMU ಅಂದ್ರೆ ಏನಾಗುತ್ತೆ? ಈಗ 1 AMU ಈಕ್ವಲ್ ಟು 1 ಡಿವೈಡೆಡ್ ಬೈ 12. 1 ಡಿವೈಡೆಡ್ ಬೈ 12 ಬೇಕಾದ್ರೆ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಬಹುದು. 1 AMU ಈಕ್ವಲ್ ಟು ಕ್ವಶನ್ ಮಾರ್ಕ್ ಹಾಕೊಳ್ಳಿ. 12 AMU ಅಂದ್ರೆ ಇಷ್ಟು, 1 AMU ಅಂದ್ರೆ ಎಷ್ಟು? ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. 1 into this divided by 12 ಅದನ್ನೇ 1 by 12 ಎನ್ನುವುದು 1 by 12th of mass of one carbon atom of C12 isotope. ನೋಡಿ ಇನ್ನೊಂದ್ಸತಿ ಐ ರಿಪೀಟ್. ಜನರಲಿ ಅಟೋಮಿಕ್ ಮಾಸ್ ನಾವು ಕಂಡುಹಿಡ್ಕೊಳ್ಳೋದು ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ನ ಆಡ್ ಮಾಡಿಬಿಟ್ರೆ ನಮಗೆ ಅಟೋಮಿಕ್ ಮಾಸ್ ಬಂದ್ಬಿಡುತ್ತೆ. ಆದ್ರೆ ಗ್ರಾಮ್ಸು ಕೆಜಿಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕಂದಾಗ ನಾವು ಕಂಪೇರ್ ಮಾಡೋದಕ್ಕೆ ಸ್ಟ್ಯಾಂಡರ್ಡ್ಸ್ ತಗೊಳ್ತೀವಿ. ಇಲ್ಲಿ ನಾವು C12 ಐಸೋಟೋಪ್ ಅನ್ನೋ ಸ್ಟ್ಯಾಂಡರ್ಡ್ ನ ತಗೊಂಡಿದೀವಿ. ಈ C12 ಐಸೋಟೋಪ್ ಏನಿದೆ ಇದರ 1 ಆಟಮಿನ ಮಾಸ್, C12 ಕಾರ್ಬನ್ ಐಸೋಟೋಪಿನ 1 ಕಾರ್ಬನ್ ಆಟಮ್ ಮಾಸು 12 AMU. ಏನಮ್ಮ? 12 AMU. ಇದು ಸ್ಟ್ಯಾಂಡರ್ಡ್. ಇದನ್ನ ಯಾಕೆ ಸರ್ ಅಂತ ನೀವು ಕ್ವಶನ್ ಮಾಡೋ ಆಗಿಲ್ಲ. ದಿಸ್ ಈಸ್ ಫಿಕ್ಸ್. ಇದನ್ನ ಆಲ್ರೆಡಿ ನಾವು ಮೆಜರ್ ಮಾಡಿ ಸೊ ಕ್ಯಾಲ್ಕುಲೇಷನ್ ಮಾಡಿ ಎಲ್ಲ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅಂತ ಇಟ್ಬಿಟ್ಟಿದ್ದಾರೆ. ಈಗ 1 kg ಈಕ್ವಲ್ ಟು 1000 grams ಅಂತ ನಾನು ಹೇಳಿದ್ದೀನಿ. ಈಗ ಅದು ಸ್ಟ್ಯಾಂಡರ್ಡ್. ಸರ್ ನಾನು 1 kg ಈಕ್ವಲ್ ಟು 1000 grams ಅನ್ನಲ್ಲ ಸರ್, 999 grams ಅಂತೀನಿ ಅಂದ್ರೆ ನಾವೇನ್ ಮಾಡಕ್ಕಾಗಲ್ಲ. ಈಗ ಕ್ವಶನ್ ಮಾಡೋವಾಗಿಲ್ಲ ಸ್ಟ್ಯಾಂಡರ್ಡ್ಸ್ ನ.
ಅರ್ಥ ಆಗ್ತಿದ್ಯಾ? ಸೊ ಏನ ಇದೇ ರೀತಿ ಯಾಕೆ ಬರೀಬೇಕು ಅಂತ ಯು ಡೋಂಟ್ ಆಸ್ಕ್. ದಿಸ್ ಈಸ್ ಎ, ದಟ್ ಈಸ್ ಫಿಕ್ಸ್ಡ್. ವೆದರ್ ಯು ಆರ್ ಇನ್ ಇಂಡಿಯಾ ಆರ್ ಯು ಆರ್ ಇನ್ ಎನಿ ಅದರ್ ಪ್ಲೇಸಸ್, ಎ ವಿಲ್ ಬಿ ಲೈಕ್ ದಿಸ್ ಓನ್ಲಿ. ಅದೇ ರೀತಿ ಸ್ಟ್ಯಾಂಡರ್ಡ್ಸ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ, ಅದು ಚೇಂಜ್ ಆಗೋದಿಲ್ಲ. ಯಾಕೆಂದ್ರೆ ಅವ್ರು ಆಲ್ರೆಡಿ ಎಲ್ಲದನ್ನು ಫೈಂಡ್ ಔಟ್ ಮಾಡಿ ಇಟ್ಟಿರುವಂಥದ್ದನ್ನ ನಾವು ಸ್ಟ್ಯಾಂಡರ್ಡ್ ಅಂತ ಕರಿತೀವಿ. ಸೊ ಅವ್ರ ಪ್ರಕಾರ, ಅವ್ರ ಸ್ಟ್ಯಾಂಡರ್ಡ್ಸಿನ ಪ್ರಕಾರ, ಸೊ C12 ಐಸೋಟೋಪ್ ಅಂತ ನೀವೇನ್ ತಗೊಳ್ತೀರಿ, ಕಾರ್ಬನ್ 12 ಐಸೋಟೋಪ್ ಇಂದು ಅದರ 1 ಕಾರ್ಬನ್ ಆಟಮಿನ ಮಾಸ್ ಎಷ್ಟಮ್ಮ? 12 AMU. ಎಷ್ಟು? 12 AMU. ಈ 12 AMUಗೆ ಇಷ್ಟು ಮಾಸ್ ಇದ್ರೆ, ಅಂದ್ರೆ ದಿಸ್ ಇಸ್ ವಾಟ್ ಅಂದ್ರೆ 1 AMUಗೆ ಏನಾಗುತ್ತೆ? ಏನ್ ಮಾಡಿದ್ದೀನಿ? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ. 1 into 1 1 ಅಲ್ವಾ, ಡಿವೈಡೆಡ್ ಬೈ 12 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ ಅಷ್ಟೇ. ಈಗ ಒಂದು ಚಾಕ್ ಪೀಸಿನ ಬೆಲೆ 3 ರೂಪೀಸು, 10 ಚಾಕ್ ಪೀಸಿನ ಬೆಲೆ ಎಷ್ಟು ಅಂದಾಗ 3 into 10 ಮಾಡ್ತಿರೋ ತಾನೆ ನೀವು, ಹೌದೇನಪ್ಪ? ಅದೇ ರೀತಿ 10 ಚಾಕ್ ಪೀಸಿನ ಬೆಲೆ 30 ರೂಪಾಯಿ ಇದೆ, 1 ಚಾಕ್ ಪೀಸಿಗೆ ಎಷ್ಟಾಗುತ್ತೆ ಅಂದಾಗ ಡಿವೈಡ್ ಮಾಡ್ತೀವಿ, ಹೌದೇನಪ್ಪ? ಇದೆ ಅಷ್ಟೇ, ಸಿಂಪಲ್, ಭಾರಿ ಸಿಂಪಲ್ ನಾನು ಹೇಳ್ತಿರೋದು. 12 AMU 12 AMU ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಅದೇನಾಗಿರುತ್ತೆ? ಅದು ಮಾಸ್ ಆಫ್ 1 ಕಾರ್ಬನ್ ಆಟಮ್ ಆಫ್ C12 ಐಸೋಟೋಪಿಗೆ ಈಕ್ವಲ್ ಆಗಿದೆ, ಹೌದೇನಪ್ಪ? ಹಾಗಾದ್ರೆ 1 AMU ಅಂದ್ರೆ ಏನು? 1 ಡಿವೈಡ್ ಬೈ 12 ಆಗುತ್ತೆ. ಕ್ರಾಸ್ 1 into 1 1 ಡಿವೈಡೆಡ್ ಬೈ 12 1 by 12 ಆಫ್ ಮಾಸ್ ಆಫ್ 1 ಕಾರ್ಬನ್ ಆಟಮ್ ಆಫ್ C12 ಐಸೋಟೋಪ್. ಸೊ ಡೆಫಿನೇಷನ್ ಆಫ್ AMU ಬಹಳ ಸತಿ ಕೇಳಿದಾನೆ, 1 ಮಾರ್ಕಿಗೆ ಬಹಳ ಸತಿ ಕೇಳಿದಾನಪ್ಪ. ವೆರಿ 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 ಇಂಪಾರ್ಟೆಂಟ್. 1 AMU is nothing but 1 by 12th of mass of 1 carbon atom of C12 isotope. So define AMU, define atomic mass unit. It is nothing but 1 by 12th of mass of 1 carbon atom of C12 isotope. So repeat, what define AMU? It is nothing but 1 by 12th of mass of 1 carbon atom of C12 isotope. ಅರ್ಥ ಆಗ್ತಿದ್ಯಾ ಎವ್ರಿವನ್? ಸೊ ಅಟಾಮಿಕ್ ಮಾಸ್ ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಒಂದು ಸ್ಟ್ಯಾಂಡರ್ಡ್ ಅಂತ ತಗೊಂಡು ಕಂಪೇರ್ ಮಾಡ್ತಾ ಇದೀವಿ. ಯಾವ ಯೂನಿಟ್ ಬಳಸ್ತಾ ಇದೀವಿ ಇಲ್ಲಿ? ಅಟಾಮಿಕ್ ಮಾಸ್ ಯೂನಿಟ್ ಬಳಸ್ತಾ ಇದೀವಿ. 1 ಅಟಾಮಿಕ್ ಮಾಸ್ ಯೂನಿಟ್ ಅಂದ್ರೆ ಏನಪ್ಪಾ? 1 by 12th ಆಫ್ ಮಾಸ್ ಆಫ್ 1 ಕಾರ್ಬನ್ ಆಟಮ್ ಆಫ್ C12 ಐಸೋಟೋಪ್. ಇದು ಹೆಂಗ್ ಬಂತು ಅಂತಂದ್ರೆ, ನಾವು 1 ಕಾರ್ಬನ್ ಆಟಮ್ ಆಫ್ C12 ಐಸೋಟೋಪಿನ ಮಾಸ್ ನ 12 AMU ಅಂತ ತಗೊಂಡಿದೀವಿ. ಇದು ಸ್ಟ್ಯಾಂಡರ್ಡ್, ಇದು ಫಿಕ್ಸ್ ವ್ಯಾಲ್ಯೂ. ಇದು 1 ಕಾರ್ಬನ್ ಆಟಮ್ ಆಫ್ C12 ಐಸೋಟೋಪಿನ ಮಾಸು 12 AMU ಗೆ ಈಕ್ವಲ್ ಆಗಿದೆ. ಹಾಗಾದ್ರೆ 1 AMU ಗೆ ಸೊ ಕಂಪೇರ್ ಫೈಂಡ್ ಔಟ್ ಮಾಡಿದಾಗ 1 ಡಿವೈಡೆಡ್ ಬೈ 12 ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಿ. 1 ಡಿವೈಡ್ ಬೈ 12 ಆಫ್ ಮಾಸ್ ಆಫ್ 1 ಕಾರ್ಬನ್ ಆಟಮ್ ಆಫ್ C12 ಐಸೋಟೋಪ್ is nothing but 1 AMU. Define AMU. It is nothing but 1 by 12th of mass of 1 carbon atom of C12 isotope. ಅರ್ಥ ಆಗ್ತಾ ಇದೆಯಾ ಎವ್ರಿವನ್? ಸೊ ಈಗ ನಾನು ಈ 1 AMU ಗೆ ಡೆಫಿನೇಷನ್ ಹೇಳಿದೆ. ಈಗ ನಾನು ಕ್ಯಾಲ್ಕುಲೇಷನ್ ಮಾಡ್ತೀನಿ, ವ್ಯಾಲ್ಯೂ ಏನು, 1 AMU ಗೆ ವ್ಯಾಲ್ಯೂ ಏನು ಅಂತೇಳಿ ನಾನು ಈಗ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಸೊ ನೀವು ಆವರೇಜ್ ಅಟೋಮಿಕ್ ಮಾಸ್ ನ ತಗೊಂಡ್ಬಿಡಿ. ಆವರೇಜ್ ಅಟೋಮಿಕ್ ಮಾಸ್ ಈಕ್ವಲ್ ಟು ಅಂದ್ರೆ ಈಗ ಅಟೋಮಿಕ್ ಮಾಸ್ ನಾನು ಹೇಳಿದ್ದೆ, ಬೋರ್ ಮಾಡೆಲ್ ಪ್ರಕಾರ ನ್ಯೂಕ್ಲಿಯಸ್ ಮೇಲೆ ಮಾಸ್ ಡಿಪೆಂಡ್ ಆಗುತ್ತೆ. ನ್ಯೂಕ್ಲಿಯಸ್ ಒಳಗೆ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಇರುತ್ತೆ. ಇವೆರಡನ್ನು ಸಮೇಷನ್ ಮಾಡ್ಕೊಂಡ್ಬಿಟ್ರೆ ಅಟೋಮಿಕ್ ಮಾಸ್ ಸಿಗುತ್ತೆ. ಇದು ಥಿಯರಿಟಿಕಲ್ ಮ್ಯಾನರ್, ಇದು ಅದೇನಪ್ಪ. ಎಕ್ಸ್ಪೆರಿಮೆಂಟಲ್ ಮ್ಯಾನರ್ ನಲ್ಲಿ ನೀವು ಅಟೋಮಿಕ್ ಮಾಸ್ ಕಂಡುಹಿಡಿಬೇಕಂದ್ರೆ ಈಗ ಬರೀತೀನಲ್ಲ ಫಾರ್ಮುಲಾ, ಅದು ಬರಿಬೇಕು. ಅರ್ಥ ಆಗ್ತಿದೆಯಾ? ಸೊ ಆವರೇಜ್ ಅಟೋಮಿಕ್ ಮಾಸ್ ಈಕ್ವಲ್ ಟು ನಾನು ಅವಾಗಲೇ ಹೇಳಿದೆ ಸ್ಟ್ಯಾಂಡರ್ಡ್ಸ್ ನ ತಗೊಂಡು ಕಂಪೇರ್ ಮಾಡ್ತೀವಿ ಅಂತೇಳಿ. ಈಗ ಪ್ರೆಸೆಂಟ್ ಅಲ್ಲಿ ಯಾವ ಸ್ಟ್ಯಾಂಡರ್ಡ್ ತಗೊಂಡಿದೀವಮ್ಮ? C12 ಕಾರ್ಬನ್ ಆಟಮ್ ತಗೊಂಡಿದೀವಿ. ಅದಕ್ಕೆ ಎಷ್ಟು AMU ಇಂದ ವೇರಿಯೇಷನ್ ಆಗಿದೆ, ಎಷ್ಟು ಜಾಸ್ತಿ ಇದೆ, ಎಷ್ಟು ಕಡಿಮೆ ಇದೆ ಅಂತೇಳಿ ನಾವು ರೇಷಿಯೋ ಹಾಕ್ತೀವಿ. ಏನ್ ಮಾಡ್ತೀವಿ? ರೇಷಿಯೋ. ಸೊ ಆವರೇಜ್ ಅಟೋಮಿಕ್ ಮಾಸ್ ಇಸ್ ನಥಿಂಗ್ ಬಟ್ ರೇಷಿಯೋ ಆಫ್ ನ್ಯೂಮರೇಟರ್ ನಲ್ಲಿ ಆವರೇಜ್ ಅಟೋಮಿಕ್ mass of one atom of the element. ಯಾವ ಎಲಿಮೆಂಟ್ ತಗೊಳ್ತೀರೋ
ಕಾರ್ಬನ್ ತಗೊಂಡ್ರೆ ಕಾರ್ಬನ್, ನೈಟ್ರೋಜನ್ ತಗೊಂಡ್ರೆ ನೈಟ್ರೋಜನ್, ಆಕ್ಸಿಜನ್ ತಗೊಂಡ್ರೆ ಆಕ್ಸಿಜನ್. ಅರ್ಥ ಆಗ್ತಿದೆಯಾ? ಸೊ ಯಾವ ಎಲಿಮೆಂಟಿನ ಅಟೋಮಿಕ್ ಮಾಸ್ ಕಂಡುಹಿಡಿತಾ ಇದ್ದೀರೋ ಆ ಎಲಿಮೆಂಟಿನ ಒನ್ ಆಟಮಿನ ಮಾಸು ಡಿವೈಡೆಡ್ ಬೈ 1/12 ಆಫ್ ಮಾಸ್ ಆಫ್ one carbon atom of C12 isotope. ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಅಂತ ಅನ್ಕೊಂತೀನಿ ನಾನು. ಆಕ್ಚುಲಿ ಇದೆಲ್ಲ ಸ್ಟ್ಯಾಂಡರ್ಡ್ ಅಮ್ಮ, ನಮಗೆ ಈಗೆಲ್ಲ ವ್ಯಾಲ್ಯೂಸ್ ಬೇಕು. ನಮಗೆ ಆ ವ್ಯಾಲ್ಯೂಸ್ನ ಹೆಂಗ್ ಕಂಡುಹಿಡಿದ್ರು, ಯಾವ್ದ್ರ ಬೇಸಿಸ್ ಮೇಲೆ ಕಂಡುಹಿಡಿದ್ರು ಅಂತ ಜಸ್ಟ್ ಸಿಂಪಲ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಅಷ್ಟೇ ನಾನು. ಅರ್ಥ ಆಗ್ತೀಯಾ? ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ average atomic mass of an element. Average atomic mass of an element is given by average atomic mass of one atom of that element. ಎಲಿಮೆಂಟ್ ಅಂತ ತಗೊಂಡಾಗ ಸಾಕಷ್ಟು ಆಟಮ್ಸ್ ಅದರಲ್ಲಿ ಕಂಬೈನ್. ಸೋಡಿಯಂ ಎಲಿಮೆಂಟ್ ತಗೊಂಡಾಗ ಎಲ್ಲ ಸೋಡಿಯಂ ಆಟಮ್ಸ್ ಇರ್ತವೆ. 1 ಸೋಡಿಯಂ ಆಟಮ್ ಇರುತ್ತೆ, ಇನ್ನೊಂದು 100 ಸೋಡಿಯಂ ಆಟಮ್ ಇರ್ಬೋದು, ಅವಗಾಡ್ರೋ ನಂಬರ್ ಆಫ್ ಸೋಡಿಯಂ ಆಟಮ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಎಲಿಮೆಂಟ್ ಅಂತ ತಗೊಂಡಾಗ ಅದರಲ್ಲಿ ಒಂದೇ ಆಟಮ್ ಇರ್ಬೋದು, ಒಂದಕ್ಕಿಂತ ಜಾಸ್ತಿ ಆಟಮ್ಸ್ ಆದರೂ ಇರ್ಬೋದು. ಅದು ಪ್ಯೂರ್ ಸಬ್ಸ್ಟೆನ್ಸ್. ಇದು ಪ್ಯೂರ್ ಸಬ್ಸ್ಟೆನ್ಸ್. ನಾನು ಅವಾಗಲೇ ಹೇಳಿದ್ದೆ, ಮ್ಯಾಟರ್ ಈಸ್ ಕ್ಲಾಸಿಫೈಡ್ ಇಂಟು 2. ಒಂದು ಪ್ಯೂರ್ ಸಬ್ಸ್ಟೆನ್ಸ್, ಇನ್ನೊಂದು ಮಿಕ್ಸ್ಚರ್. ಪ್ಯೂರ್ ಸಬ್ಸ್ಟೆನ್ಸ್ ಈಸ್ ಅಗೇನ್ ಕ್ಲಾಸಿಫೈಡ್ ಇಂಟು ಎಲಿಮೆಂಟ್ಸ್ ಅಂಡ್ ಕಾಂಪೌಂಡ್ಸ್. ಮಿಕ್ಸ್ಚರ್ ಈಸ್ ಕ್ಲಾಸಿಫೈಡ್ ಇಂಟು ಹೋಮೋಜೀನಿಯಸ್ ಅಂಡ್ ಹೆಟ್ರೋಜೀನಿಯಸ್. ಹಿಂದಿನ ಕ್ಲಾಸ್ಗಳಲ್ಲಿ ಪಾಠ ಮಾಡಿದ್ದೀನಿ, ನೆನಪಿದೆಯಾ? ಏನಪ್ಪಾ? ಆರ್ ಯು ಫಾಲೋಯಿಂಗ್? ಸೊ ಡಿಫೈನ್ ಅಟೋಮಿಕ್ ಮಾಸ್ ಅಥವಾ ಆವರೇಜ್ ಅಟೋಮಿಕ್ ಮಾಸ್ ಅಂತ ಕೇಳಿದಾಗ ಇಟ್ ಈಸ್ ದ ರೇಷಿಯೋ ಆಫ್ average atomic mass of one atom of that element. Average atomic mass of one atom of that element to the 1/12 of mass of 1/12 of mass of one carbon atom of C12 isotope. ನೋಡಿ, ಡಿನಾಮಿನೇಟರ್ ನಲ್ಲಿ AMU ತಗೊಂಡಿದ್ದೀನಿ, ನ್ಯೂಮರೇಟರ್ ನಲ್ಲಿ ಒನ್ ಆಟಮ್ ಆಫ್ ದಟ್ ಎಲಿಮೆಂಟಿನ ಮಾಸ್ ತಗೊಂಡಿದ್ದೀನಿ. ಸೊ ಇದ್ರದ್ದು ರೇಷಿಯೋನ ನೀವು ಕಂಪೇರ್ ಮಾಡಿಬಿಟ್ರೆ ನಿಮಗೆ ಎಷ್ಟು ಟೈಮ್ಸ್ ಹೆವಿಯರ್ ಇದೆ, ಎಷ್ಟು ಟೈಮ್ಸ್ ಲೈಟರ್ ಇದೆ ಅಂತ ಗೊತ್ತಾಗುತ್ತೆ. ಹೆವಿಯರ್ ಇದ್ರೆ 1 AMU ಅಂದ್ರೆ 1 ಟೈಮ್ ಹೆವಿಯರ್, 2 AMU ಅಂದ್ರೆ 2 ಟೈಮ್ಸ್ ಹೆವಿಯರ್, 3 AMU ಅಂದ್ರೆ 3 ಟೈಮ್ಸ್ ಹೆವಿಯರ್, 4 AMU ಅಂದ್ರೆ 4 ಟೈಮ್ಸ್ ಹೆವಿಯರ್. ಅರ್ಥ ಆಗ್ತಾ ಇದೆ? ನಾವ್ ಹೆಂಗೆ 1 ಗ್ರಾಮ್, 2 ಗ್ರಾಮ್, 3 ಗ್ರಾಮ್, 4 ಗ್ರಾಮ್, 5 ಗ್ರಾಮ್ ಅಂತ ಕಂಪೇರ್ ಮಾಡ್ತಾ ಹೋಗ್ತಿರೋ, 1 ಗ್ರಾಮ್ ಅಂದ್ರೆ ಏನಮ್ಮ, ಅದಕ್ಕೆ ಪರ್ಟಿಕ್ಯುಲರ್ ಮಾಸ್ ಇದೆ, ಹೌದೇನಪ್ಪ? ಅದೇ ರೀತಿ 1 AMU ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಮಾಸ್ ಇದೆ. ಆ ಮಾಸಿಗಿಂತ ನೀವು ತಗೊಂಡಿರೋ ಒನ್ ಆಟಮ್ ಆಫ್ ದಟ್ ಎಲಿಮೆಂಟಿನ ಮಾಸು ಎಷ್ಟು ಟೈಮ್ಸ್ ಜಾಸ್ತಿ ಇದೆ, ದಟ್ ಈಸ್ ವಾಟ್ ಕಂಪ್ಯಾರಿಸನ್. ಆ ಕಂಪ್ಯಾರಿಸನ್ ನೋಡೋದಕ್ಕೆ ನಾವೇನು ತಗೊಂಡಿದೀವಿ? ರೇಷಿಯೋ ತಗೊಂಡಿದೀವಿ. So define average atomic mass. It is nothing but the ratio of average atomic mass of that one atom of that element divided by 1/12 of mass of one carbon atom of C12 isotope. ಇದೆರಡು ಕೂಡ ಬಹಳ ಇಂಪಾರ್ಟೆಂಟ್ ಡೆಫಿನೇಷನ್ಸ್. ತುಂಬಾ ಚೆನ್ನಾಗಿ ನೆನಪಿಟ್ಕೊಂಡಿರಿ. ನಾನು ಎರಡು ಮೆಥಡ್ ಇದೆ ಅಟೋಮಿಕ್ ಮಾಸ್ ಕಂಡುಹಿಡಿಯಕ್ಕೆ. ಎರಡು ಮೆಥಡ್ ಇದೆ. ಒಂದು ಮೆಥಡ್ ಅಲ್ಲಿ ಡೈರೆಕ್ಟ್ ಆಗಿ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ನ ಸಮೇಷನ್ ಮಾಡೋದು, ಅದರಲ್ಲಿ ನಿಮಗೆ ಅಕ್ಯುರೇಟ್ ಅಟೋಮಿಕ್ ಮಾಸ್ ಸಿಗಲ್ಲ. ಅರ್ಥ ಆಗ್ತಿದ್ಯಾ? ಹಾಗಾಗಿ ನಾವು ಇನ್ನೊಂದು ಮೆಥಡ್ ನ ತಗೊಂಡಿದೀವಿ. ಆ ಮೆಥಡ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ, ಒಂದು ಕಂಪ್ಯಾರಿಸನ್ ಮಾಡೋಕ್ಕೋಸ್ಕರ ಒಂದು ಸ್ಟ್ಯಾಂಡರ್ಡ್ ತಗೊಂಡಿದೀವಿ. ಯಾವ ಸ್ಟ್ಯಾಂಡರ್ಡ್ ಅದು? C12 ಕಾರ್ಬನ್ ಆಟಮ್, C12 ಐಸೋಟೋಪ್ ಆಫ್ ದ ಕಾರ್ಬನ್ ನ ಸ್ಟ್ಯಾಂಡರ್ಡ್ ಅಂತ ತಗೊಂಡಿದೀವಿ. ಇದಕ್ಕಿಂತ ಮುಂಚೆ ಅಂದ್ರೆ ಇವಾಗ ಪ್ರೆಸೆಂಟ್ ಡೇ ನಲ್ಲಿ C12 ತಗೊಳ್ತಿದೀವಿ. ಇದಕ್ಕಿಂತ ಮುಂಚೆ ಅರ್ಲಿಯರ್ ಡೇಸ್ ಅಲ್ಲಿ ಫಸ್ಟ್ ಗೆ ಯೂಸ್ ಮಾಡಿದ್ದು ಹೈಡ್ರೋಜನ್ ಸ್ಟ್ಯಾಂಡರ್ಡ್ಸ್. ಅದರಲ್ಲಿ ಎರರ್ಸ್ ಬಂತು, ಅದನ್ನ ಬಿಟ್ಟಾಕಿದ್ರು. ಆಕ್ಸಿಜನ್ ತಗೊಂಡ್ರು, ಅದರಲ್ಲೂ ಎರರ್ಸ್ ಬಂತು, ಬಿಟ್ಟಾಕಿದ್ರು. ಈಗ ಕಾರ್ಬನ್ ನಲ್ಲಿ ಅಕ್ಯುರೇಟ್ ಅಟೋಮಿಕ್ ಮಾಸ್ ಗೊತ್ತಾಗ್ತಿದೆ. ಹಾಗಾಗಿ ಕಾರ್ಬನ್ 12 ಇಸ್ ದ ಸ್ಟ್ಯಾಂಡರ್ಡ್ ಅಂತ ನಾವು ಕಂಪೇರ್ ಮಾಡಿದ್ವಿ. ಈ ಕಾರ್ಬನ್ 12 ಐಸೋಟೋಪಿನ ಒನ್ ಕಾರ್ಬನ್ ಆಟಮಿನ ಮಾಸ್ 12 AMU ಅಂತ ತಗೊಂಡಿದ್ದೀವಿ ಸ್ಟ್ಯಾಂಡರ್ಡ್. 1 AMU ಏನಾಗುತ್ತೆ? 1/12 ಆಫ್ ಮಾಸ್ ಆಫ್ ಒನ್ ಕಾರ್ಬನ್ ಆಟಮ್ ಆಫ್ C12. ಅದೇನಪ್ಪ 1 AMU ಅಂದ್ರೆ ಇಷ್ಟು. ಈಗ ನೀವು ತಗೊಳ್ಳುವಂತ ಎಲಿಮೆಂಟ್ಗೆ ಅಟೋಮಿಕ್ ಮಾಸ್ ತಗೊಳ್ಬೇಕು ಅಂದಾಗ ಈ 1 AMU ಅಂದ್ರೆ ಇಷ್ಟಂತ ಗೊತ್ತಾಗಿದ್ದಾರೆ ನಮ್ಮ. ಇದಕ್ಕಿಂತ ಎಷ್ಟು ಹೆವಿಯರ್ ಅಥವಾ ಎಷ್ಟು ಲೈಟರ್ ಅಂತ ನೀವು ಕಂಪೇರ್ ಮಾಡೋಕ್ಕೋಸ್ಕರ ರೇಷಿಯೋ ಹಾಕೋತೀರಿ. ಆ ರೇಷಿಯೋನಲ್ಲಿ ಆವರೇಜ್ ಅಟೋಮಿಕ್ ಮಾಸ್ ಈಕ್ವಲ್ ಟು ರೇಷಿಯೋ ಆಫ್ ಆವರೇಜ್ ಅಟೋಮಿಕ್ ಮಾಸ್ ಆಫ್ ಒನ್ ಆಟಮ್ ಆಫ್ ದಟ್ ಎಲಿಮೆಂಟ್ ಟು 1/12 ಆಫ್ ಮಾಸ್ ಆಫ್ ಒನ್ ಕಾರ್ಬನ್ ಆಟಮ್ ಆಫ್ C12 ಐಸೋಟೋಪ್. ಅರ್ಥ
ಅರ್ಥ ಆಗ್ತಿದೆಯಾ? ಸೊ ಡಿಫೈನ್ 1 AMU, ಡಿಫೈನ್ ಆವರೇಜ್ ಅಟೋಮಿಕ್ ಮಾಸ್ ಕೇಳಿದ್ರೆ ನೀವು 1 AMU ಕೇಳಿದ್ರೆ ಇದನ್ನ ಬರೀರಿ, ಆವರೇಜ್ ಅಟೋಮಿಕ್ ಮಾಸ್ ಕೇಳಿದ್ರೆ ಇದನ್ನ ಬರೀರಿ. ಅರ್ಥ ಆಗ್ತಿದೆಯಾ? ಆರ್ ಯು ಫಾಲೋಯಿಂಗ್ ಎವ್ರಿವನ್? ಅಟೋಮಿಕ್ ಮಾಸ್ ಗೊತ್ತಾಗಿದೆಯಾ? ಇದು ಅಟೋಮಿಕ್ ಮಾಸಸ್ಸು ಗೊತ್ತಾಗಿದೆಯಾ? I repeat, to find the atomic mass we have 2 steps. We have 2 different types. Steps ಅಲ್ಲ, 2 different types. ಮೊದಲನೇ ತರದ್ದು ಹೆಂಗ್ ಕಂಡುಹಿಡಿತಿದ್ವಿ ಅಂದ್ರೆ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ನ ಸಮೇಷನ್. ಯಾಕೆ ಇದನ್ನ ತಗೊಳ್ತಿದ್ವಿ ಅಂದ್ರೆ ಬೋರ್ ಮಾಡೆಲ್ ಆಫ್ ಅನ್ ಆಟಮ್ ಹೇಳ್ತಾನೆ ಯಾವುದೇ ಒಂದು ಆಟಮಿನ ಮಾಸು ನ್ಯೂಕ್ಲಿಯಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದ್ರೆ ನ್ಯೂಕ್ಲಿಯಸ್ ಒಳಗಡೆ ಏನಿದೆ? ಪ್ರೋಟಾನ್ಸ್ ಇದೆ, ನ್ಯೂಟ್ರಾನ್ಸ್ ಇದೆ. ಇವೆರಡರದ್ದು ಸಮೇಷನ್ ಮಾಡಿಬಿಟ್ರೆ ನಿಮಗೆ ಏನ್ ಬರುತ್ತೆ? ಅಟೋಮಿಕ್ ಮಾಸ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಹೌದೇನಪ್ಪ? ಸೊ ಇದರಲ್ಲಿ ಎರರ್ಸ್ ಬರುತ್ತೆ. ಎಲ್ಲಾ ಆಟಮ್ಸ್ ಇನ ಮಾಸ್ ನ ನಾವು ಕಂಡುಹಿಡಿಯೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಅಕ್ಯುರೇಟ್ ವ್ಯಾಲ್ಯೂ, ಕೆಲವೊಂದಕ್ಕೆ ರೇಷಿಯೋ ಬರುತ್ತೆ. ಹೌದೇನಪ್ಪ? ಸೊ ಆ ತರದ ಇರೋದನ್ನ ನಾವು ಅಲ್ಲಿ ಡೆಸಿಮಲ್ ಪಾಯಿಂಟ್ ಬರೋದು, ಆ ತರದ್ದು ಏನೇನೋ ಬೇರೆ ಬೇರೆ ನಂಬರ್ಸ್ ಬರುತ್ತೆ, ಅವನ್ನೆಲ್ಲ ಇಲ್ಲಿ ನಾವು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ವಿ ಮೂವ್ ಆನ್ ಟು ದ ಅನದರ್ ಮೆಥಡ್ ಟು ಫೈಂಡ್ ದ ಆವರೇಜ್ ಅಟೋಮಿಕ್ ಮಾಸ್ ಆಫ್ ಎನ್ ಎಲಿಮೆಂಟ್. ಸೊ ಅದ್ರಲ್ಲಿ ನೀನು ತಗೊಳ್ಳುವಾಗ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಇಟ್ಕೋಬೇಕು. ಆ ಸ್ಟ್ಯಾಂಡರ್ಡ್ ನ ಈಗ ಪ್ರೆಸೆಂಟ್ ಡೇ ನಲ್ಲಿ ಕಾರ್ಬನ್ 12 ಐಸೋಟೋಪ್ ನ ತಗೊಂಡಿದ್ದಾರೆ. ಆ ಕಾರ್ಬನ್ 12 ಐಸೋಟೋಪ್ ಅಂತ ಏನ್ ತಗೊಂಡಿದ್ರಿ ಸ್ಟ್ಯಾಂಡರ್ಡ್, ಅದರ 1 ಆಟಮಿನ ಮಾಸು 12 AMU ಗೆ ಈಕ್ವಲ್ ಆಗಿದೆ. ಹಾಗಾದ್ರೆ 1 AMU ಅಂದ್ರೆ 1/12 ಆಫ್ ಮಾಸ್ ಆಫ್ 1 ಕಾರ್ಬನ್ ಆಟಮ್ ಆಫ್ C12 ಐಸೋಟೋಪ್ ಆಗುತ್ತೆ. ಇದು 1 AMU ವ್ಯಾಲ್ಯೂ. ಇದನ್ನ ಇಟ್ಕೊಂಡು ಎಷ್ಟು ಹೆವಿಯರ್ ಎಷ್ಟು ಲೋಯರ್ ಅಂತ ನೀವು ಕಂಡುಹಿಡಿಬೇಕಂದಾಗ ರೇಷಿಯೋ ತಗೊಳ್ಬೇಕಾಗುತ್ತೆ. ಹಾಗಾಗಿ ಆವರೇಜ್ ಅಟೋಮಿಕ್ ಮಾಸ್ ಈಕ್ವಲ್ ಟು ರೇಷಿಯೋ ಆಫ್ ದ ಅಟೋಮಿಕ್ ಮಾಸ್ ಆಫ್ 1 ಆಟಮ್ ಆಫ್ ದಟ್ ಎಲಿಮೆಂಟ್ ಟು 1/12 ಆಫ್ ಮಾಸ್ ಆಫ್ 1 ಕಾರ್ಬನ್ ಆಟಮ್ ಆಫ್ C12 ಐಸೋಟೋಪ್ ಅಂತ ನೀವು ತಗೊಳ್ತೀರಿ. ಇವೆರಡು ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಸೊ ಈಗ 1 AMU ಗೆ ಡೆಫಿನೇಷನ್ ಹೇಳಿದ್ದೀನಿ ನಾನು. 1 AMU ಗೆ ವ್ಯಾಲ್ಯೂ ಎಷ್ಟು ಅಂತ ನಾನು ಫೈಂಡ್ ಔಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ 1 AMU. ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ 1 AMU. ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ 1 AMU. Calculation of value of 1 AMU. ಈ 1 AMU ವ್ಯಾಲ್ಯೂ ಕಂಡುಹಿಡಿಯಬೇಕಾದ್ರೂ ನಾವು ಇಲ್ಲಿ ಕೆಲವೊಂದು ಸ್ಟ್ಯಾಂಡರ್ಡ್ಸ್ ನಾವು ತಗೊಳ್ಬೇಕಾಗುತ್ತೆ. ಸೊ ಜನರಲ್ ಆಗಿ ನಾವು ಒಂದೇ ಒಂದು ಕಾರ್ಬನ್ 12 ಐಸೋಟೋಪಿನ ಮಾಸ್ ಕಂಡುಹಿಡಿದಂಗಿದೆ ಇವಾಗ. ಹೌದೇನಪ್ಪ? ಅರ್ಥ ಆಗ್ತಿದ್ಯಾ? ಸೊ ನಮಗೆ ಗೊತ್ತಿದೆ, ಈಗ ಆಲ್ರೆಡಿ ಫಾರ್ಮುಲಾದಲ್ಲಿ ಗೊತ್ತಿದೆ. Mass of 1 carbon atom of C12 isotope. C12 isotope is nothing but 12 AMU. ಗೊತ್ತಿದೆ, ಹೌದೇನಪ್ಪ? ಇಷ್ಟು 1 ಕಾರ್ಬನ್ ಆಟಮಿನ C12 ಐಸೋಟೋಪಿನ ಮಾಸ್ 12 AMU. ಹಾಗಾದ್ರೆ mass of Avogadro number ಹೇಳಿದ್ದೆ ನಿಮಗೆ. Avogadro number is nothing but ಇದನ್ನ ಸೈಂಟಿಫಿಕ್ ನೊಟೇಷನ್ ಅಲ್ಲಿ ಬರೆದ್ರೆ ಸೊ 6.022 into 10 power 23. 6.022 into 10 power 23. ಸೊ ಇಷ್ಟು ಕಾರ್ಬನ್ ಆಟಮ್ಸ್ ಇನ ಮಾಸ್. So C12 isotope. So these many carbon atoms of C12 isotope equal to question mark. In question mark. So mass of 1 carbon atom of C12 isotope 12 AMU. ಹಾಗಾದ್ರೆ mass of Avogadro number of C12 ಐಸೋಟೋಪಿನ ಮಾಸ್ ಎಷ್ಟು ಅಂತ ನೀವು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಏನ್ ಮಾಡ್ತೀರಾ ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ? ಯು ಹ್ಯಾವ್ ಟು ಕ್ರಾಸ್ ಮಲ್ಟಿಪ್ಲೈ. ಏನ್ ಮಾಡ್ತೀರಮ್ಮ? ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? ಇದು 6.022 into 10 power 23 into 12. Sorry. Wait.
doubled. So mass of one carbon atom of C12 isotope is nothing but 12 AMU. 12 AMU. ಅದನ್ನ ನಾನು 12 ಗ್ರಾಮ್ ಅಂತ ತಗೊಳ್ತೀನಿ. ಎಷ್ಟು ತಗೊಳ್ತೀನಿ? ಗ್ರಾಮ್ಸ್ ಅಂತ ತಗೊಳ್ತೀನಿ. ಎಷ್ಟು ತಗೊಳ್ತೀನಿ? 12 ಗ್ರಾಮ್ಸ್ ಅಂತ ತಗೊಳ್ತೀನಿ. ಈಗ ಮಾಸ್ ಆಫ್ ಅವಗಾಡ್ರೋ ನಂಬರ್, ಮಾಸ್ ಆಫ್ 6.022 into 10 power 23, mass of 6.022 into 10 power 23. Avogadro number of carbon atom C12 isotope ನ ಮಾಸ್ ಎಷ್ಟು? 12 ಗ್ರಾಮ್ಸ್. ಇದು ಸ್ಟ್ಯಾಂಡರ್ಡ್. ಇದು AMU ನಲ್ಲಿ ಹೇಳ್ತಾ ಇಲ್ಲ, ನನಗೆ ಯಾವ್ದ್ರಲ್ಲಿ ಹೇಳ್ತಾ ಇದ್ದೀನಿ? ಗ್ರಾಮ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಸೊ ಇಷ್ಟು ಕಾರ್ಬನ್ ಆಟಮ್ಸ್ ಯಾವುದು? C12 ಐಸೋಟೋಪಿನ ಕಾರ್ಬನ್ ಆಟಮ್ಸ್ ಎಷ್ಟು? ಅವಗಾಡ್ರೋ ನಂಬರ್ ಅಂದ್ರೆ ಎಷ್ಟು? 6.022 into 10 power 23 number of carbon atoms of C12 isotope mass is 12 grams. ಈಗ mass of one carbon atom of C12 isotope equal to question mark. one carbon atom ಗೆ ಗ್ರಾಮ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಥ ಆಗ್ತಿದ್ಯಾ? ಸೊ ಈಗ ಏನ್ ಮಾಡ್ತೀರಿ? ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಿ. 1 into 12 ಏನಾಗುತ್ತೆ? 12 divided by, ಸೊ ಅವಗಾಡ್ರೋ ನಂಬರ್ 6.022 into 10 power 23. ಅರ್ಥ ಆಗ್ತಿದ್ಯಾ? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. 1 into 12 divided by 6.022 into 10 power 23. ಇದನ್ನ ಮಾಡಿದ್ರೆ ನಿಮಗೆ 1.9927 into, ಸೊ ಇದು ನ್ಯೂಮರೇಟರ್ಗೆ ಹೋದ್ರೆ ಏನಾಗುತ್ತೆ? ಪ್ಲಸ್ ಇದ್ದು ಮೈನಸ್ ಆಗುತ್ತೆ. 10 power minus 23, 10 power minus 23. ಸೊ ಗ್ರಾಮ್ಸ್ ಯಾವ್ದ್ರಲ್ಲಿ ತಗೊಂಡೆ? ನಾನು ಗ್ರಾಮ್ನಲ್ಲಿ ತಗೊಂಡೆ. ಸೊ ಏನ್ ಕಂಡುಹಿಡಿದಿದ್ದೀನಿ ನಾನೀಗ? ಮಾಸ್ ಆಫ್ one carbon atom of C12 isotope. Mass of one carbon atom of C12 isotope is nothing but 1.9927 into 10 power minus 23 grams ಆಗಿದೆ. ಸೊ ಈಗ ನಾನು ಏನ್ ಮಾಡ್ತೀನಿ ನೆಕ್ಸ್ಟ್? ಸೊ ನಮಗೆ ಆಲ್ರೆಡಿ ಗೊತ್ತಿದೆ, we know that, ನಮಗೆ ಆಲ್ರೆಡಿ ಗೊತ್ತಿದೆ. ಸೊ ಮಾಸ್ ಆಫ್ one carbon atom of C12 isotope equal to 12 AMU. ಆಲ್ರೆಡಿ ಫಿಕ್ಸ್ ಇದು. ಸೊ ಇದು ಫಿಕ್ಸ್ ಇದೆ. ಸೊ ಹಾಗಾದ್ರೆ ಹಾಗಾದ್ರೆ 9 ಪಾಯಿಂಟ್ ಅಥವಾ ಏನು ಇಲ್ಲಿ ಬಂದಿದೆ ನೋಡ್ರಿ ಆನ್ಸರ್. 1.9927 into 10 power 23. Wait. ಇದು ನಮಗೆ ಗೊತ್ತಿದೆ. ಸೊ ಮಾಸ್ ಆಫ್ ಒನ್ ಕಾರ್ಬನ್ ಆಟಮ್ ಆಫ್ C12 ಐಸೋಟೋಪ್ ಈಕ್ವಲ್ ಟು 12 AMU ಅಂತ ಗೊತ್ತಿದೆ. ಓಕೆನಾ? ಹಾಗಾದ್ರೆ 12 AMU ಈಕ್ವಲ್ ಟು ಮಾಸ್ ಆಫ್ ಒನ್ ಕಾರ್ಬನ್ ಆಟಮ್ ಆಫ್ C12. ಮಾಸ್ ಆಫ್ ಒನ್ ಕಾರ್ಬನ್ ಆಫ್ ಬಂದಿದೀವಲ್ಲ, 1.99 into 9927 into 10 power 20 minus 23 grams ಅಂತ ತಗೊಂಡಿದ್ದೀವಿ. 12 AMU ವ್ಯಾಲ್ಯೂಸ್ ಈಗ ನಾವೇನ್ ತಿಳ್ಕೊಂಡ್ವಿ? ಸೊ 12 AMU ವ್ಯಾಲ್ಯೂ ತಿಳ್ಕೊಂಡಿದ್ವಿ. ಏನ್ ತಿಳ್ಕೊಂಡಿದ್ವಿ? 12 AMU. ನಮಗೆ ಬೇಕಿರೋದೇನು? 1 AMU ವ್ಯಾಲ್ಯೂ. ಸೊ 1 AMU ವ್ಯಾಲ್ಯೂ ಈಕ್ವಲ್ ಟು ಏನಾಗುತ್ತೆ? ಕ್ವಶನ್ ಮಾರ್ಕ್ ಆಗುತ್ತೆ. ಸೊ ಏನ್ ಮಾಡ್ತೀವಿ? ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಸೊ 1 AMU ಈಕ್ವಲ್ ಟು ಕ್ರಾಸ್ ಮಾಡಿ 1 into 1.9927 into 10 power minus 23 divided by 12. ನಿಮಗೆ ಆನ್ಸರ್ 1.66 into 10 power minus 24 grams ಅಥವಾ 1.66 into 10 power minus 27 kg. ಗ್ರಾಮ್ಸ್ ಅಲ್ಲಿ ಬರೆದ್ರೆ -24, kg ನಲ್ಲಿ ಬರೆದ್ರೆ -27. ರಿಮೆಂಬರ್, 1 AMU value is 1.66 into 10 power minus 24 grams
ಅಥವಾ 1.66 ಇಂಟು 10 ಪವರ್ ಮೈನಸ್ 27 kg. ಇನ್ನೊಂದ್ಸತಿ ಹೇಳ್ತೀನಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ ಇದನ್ನ ಅಂತ. ಈಗ ನಮಗೆ 1 AMU ಅಂದ್ರೆ ಗೊತ್ತಮ್ಮ, 1/12 ಆಫ್ ಮಾಸ್ ಆಫ್ 1 ಕಾರ್ಬನ್ ಆಟಮ್ ಆಫ್ C12 ಐಸೋಟೋಪ್. ಸೊ ಡೆಫಿನೇಷನ್ ಅದರ ವ್ಯಾಲ್ಯೂ ತಿಳ್ಕೊಳ್ತಾ ಇದ್ದೀನಿ. ವ್ಯಾಲ್ಯೂ ತಿಳ್ಕೊಳ್ಳೋದಕ್ಕೆ ಫಸ್ಟ್ ನಾನು ಏನು ತಗೊಳ್ತೀನಿ, ಮಾಸ್ ಆಫ್ ಅವಗಾಡ್ರೋ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆಫ್ C12 ಐಸೋಟೋಪ್ ಇದು 12 ಗ್ರಾಮ್ ಅಂತ ತಗೊಳ್ತೀನಿ. ಫಿಕ್ಸ್ ಸ್ಟ್ಯಾಂಡರ್ಡ್ ಮೋಲ್ ಕಾನ್ಸೆಪ್ಟ್ ಬಂದಾಗ ಗೊತ್ತಾಗುತ್ತೆ ನಿಮಗೆ. ಅವಗಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ಗೆ 1 ಮೋಲ್ ಅಂತ ಕರಿತೀವಿ. 1 ಮೋಲಿನ ಮಾಸ್ ಯಾವಾಗಲೂ ಅದರ ಅಟೋಮಿಕ್ ಮಾಸ್ಗೆ ಈಕ್ವಲ್ ಆಗಿರುತ್ತೆ. 12 ಗ್ರಾಮ್ ಕಾರ್ಬನಿನ ಅಟೋಮಿಕ್ ಮಾಸ್ 12 ಗ್ರಾಮು. ಸೊ ಓಕೆನಾ. ಸೊ ಹಾಗಾದ್ರೆ ಒನ್ ಆಟಮಿನ C12 ಐಸೋಟೋಪಿನ ಮಾಸ್ ಎಷ್ಟು ಅಂದಾಗ ಏನ್ ಮಾಡಬೇಕಾಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ 1 into 12 divided by Avogadro number ಮಾಡಿದಾಗ this is the mass of 1 carbon atom of C12 isotope. ಸೊ ನಮಗೆ ಇನ್ನೊಂದು ಸ್ಟ್ಯಾಂಡರ್ಡ್ ಗೊತ್ತಿದೆ, ಮಾಸ್ ಆಫ್ 1 ಕಾರ್ಬನ್ ಆಟಮ್ ಆಫ್ C12 isotope equal to 12 AMU. ಇದು ಮಾಸ್ ಆಫ್ 1 ಕಾರ್ಬನ್ ಆಟಮ್ ಆಫ್ C12 isotope. ಇದು ಗ್ರಾಮ್ಸ್ ಅಲ್ಲಿ ಇದೆ, ಇದು AMU ನಲ್ಲಿ. ಇಲ್ಲಿರೋದು ಗ್ರಾಮ್ಸ್ ಅಲ್ಲಿ, ಇಲ್ಲಿರೋದು AMU ನಲ್ಲಿ. ಇವೆರಡನ್ನ ಈಕ್ವಲ್ ಮಾಡ್ಕೊಳ್ತೀವಿ. So 12 AMU equal to 1.99 into 9927 into 10 power minus 23 gram. So 1 AMU equal to question mark. So 1 into this ಅಂದ್ರೆ ಇದೆ 1.9927 into 10 power 23 divided by 12. So ನಿಮಗೆ ಆನ್ಸರ್ ಇಷ್ಟು ಬರುತ್ತೆ. So 1 AMU equal to ಈ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ನ ನೆನಪಿಟ್ಕೊಳ್ಳಿ. ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಏನು ಕೇಳೋಲ್ಲ ನಿಮ್ಮ ಎಕ್ಸಾಮಿನೇಷನ್ಗೆ, ಜಸ್ಟ್ ಫಾರ್ ಯುವರ್ ಸೇಕ್ ಆಫ್ ಯಾವ ರೀತಿ ಕಂಡುಹಿಡಿದ್ರು ಅನ್ನೋದಕ್ಕೋಸ್ಕರ ನಾನು ಜಸ್ಟ್ ನಿಮಗೆ ಹೇಳಿರೋದು. ಇಲ್ಲಿವರೆಗೂ ಯಾವಾಗಲೂ ಕೂಡ ನಿಮಗೆ ಕೇಳಿಲ್ಲ. ಸೊ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ 1 AMU ಅಂತ ನಿಮಗೆ ಕೇಳಿಲ್ಲ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 AMU ಅಂತ ಕೇಳ್ತಾನೆ. ಸೊ ದ ವ್ಯಾಲ್ಯೂ ಆಫ್ 1 AMU ಈಕ್ವಲ್ ಟು 1.66 ಇಂಟು 10 ಪವರ್ ಮೈನಸ್ 24 ಗ್ರಾಮ್ಸ್ ಅಂದ್ರೆ ಗ್ರಾಮ್ಸ್ ಅಲ್ಲಿ ಬರ್ಕೊಂಡ್ರೆ 1 AMU ಈಕ್ವಲ್ ಟು 1.66 ಇಂಟು 10 ಪವರ್ ಮೈನಸ್ 27 ಇದು kg. ಸೊ ಎರಡು ನೆನಪಿಟ್ಕೊಂಡಿರಿ. ಮೈನಸ್ 24 ತಗೊಂಡ್ರೆ ಗ್ರಾಮ್ಸ್ ಅಲ್ಲಿ, ಮೈನಸ್ 27 ತಗೊಂಡ್ರೆ kg ನಲ್ಲಿ. ಈ ವ್ಯಾಲ್ಯೂ ಕೇಳ್ತಾನೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 AMU. 1 ವ್ಯಾಲ್ಯೂ ಡೆಫಿನೇಷನ್ ಅಂದ್ರೆ 1/12 ಆಫ್ ಮಾಸ್ ಆಫ್ 1 ಕಾರ್ಬನ್ ಆಟಮ್ ಆಫ್ C12 ಐಸೋಟೋಪ್. ಹೌದೇನಪ್ಪ. ಸೊ ವ್ಯಾಲ್ಯೂ ಕೇಳಿದ್ರೆ ಸೊ 1.66 ಇಂಟು 10 ಪವರ್ ಮೈನಸ್ 24 ಗ್ರಾಮ್ಸ್ ಅಲ್ಲಿ, 1.66 ಇಂಟು 10 ಪವರ್ ಮೈನಸ್ 27 kg ನಲ್ಲಿ. ಈ ವ್ಯಾಲ್ಯೂ ಏನು ಕಂಡುಹಿಡಿದ್ರು ಅನ್ನೋದಕ್ಕೆ ಇದು ಪ್ರೂಫ್. ಓಕೆನಾ. ಸೊ ಮೋಲ್ ಕಾನ್ಸೆಪ್ಟ್ ಪ್ರಕಾರ ಅವಗಾಡ್ರೋ ನಂಬರ್ ಆಫ್ ಕಾರ್ಬನ್ ಆಟಮ್ ಆಫ್ C12 ಐಸೋಟೋಪ್ಸ್ ಇನ್ ವೇಟ್ 12 ಗ್ರಾಮ್ಸ್. ಮೋಲ್ ಕಾನ್ಸೆಪ್ಟ್ ನಿಮ್ಗೆ ಇನ್ನ ಮಾಡೇ ಇಲ್ಲ, ನಾನು ಆಮೇಲೆ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ ಆಮೇಲೆ. ಓಕೆನಾ. 12 ಗ್ರಾಮ್ಸ್. ಹಾಗಾದ್ರೆ 1 ಕಾರ್ಬನ್ ಆಟಮಿಗೆ ಮಾಸ್ ಕಂಡುಹಿಡ್ಕೊಳ್ತೀರಿ, ಕ್ರಾಸ್ ಮಲ್ಟಿಪ್ಲೈ 1 into 12 ಡಿವೈಡ್ ಬೈ ಅವಗಾಡ್ರೋ ನಂಬರ್, ದಟ್ ಇಸ್ 12 ಡಿವೈಡೆಡ್ ಬೈ ಅವಗಾಡ್ರೋ ನಂಬರ್ ಮಾಡ್ಕೊಂಡ್ರೆ ಇಷ್ಟು ಬರುತ್ತೆ. ಸೊ ಅಂಡ್ ಆಲ್ಸೋ ವಿ ನೋ ದಟ್ ಮಾಸ್ ಆಫ್ 1 ಕಾರ್ಬನ್ ಆಟಮ್ ಆಫ್ C12 ಐಸೋಟೋಪ್ ಇಸ್ 12 AMU. ಸೊ AMU ನಲ್ಲಿ ತಗೊಂಡ್ರೆ 12 AMU ಆಗುತ್ತೆ ಮಾಸ್ ಆಫ್ 1 ಕಾರ್ಬನ್ ಆಟಮ್ ಆಫ್ C12 ಐಸೋಟೋಪ್. ಇದು ಗ್ರಾಮ್ಸ್ ಅಲ್ಲಿ ತಗೊಂಡ್ರೆ 1.9927 ಇಂಟು 10 ಪವರ್ ಮೈನಸ್ 23 ಗ್ರಾಮ್ಸ್ ಆಗುತ್ತೆ. ಸೊ ಇವೆರಡನ್ನ ಈಕ್ವಲ್ ಮಾಡ್ಕೊಳ್ತೀವಿ. 12 AMU ಈಕ್ವಲ್ ಟು 1.9927 ಇಂಟು 10 ಪವರ್ ಮೈನಸ್ 23 ಗ್ರಾಮ್. ಸೊ 12 AMU ಗೆ ಇಷ್ಟು ಗ್ರಾಮ್ಸ್ ಆಗುತ್ತೆ, 1 AMU ಗೆ ಎಷ್ಟು ಗ್ರಾಮ್ ಆಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಸೊ 1 into 1.9927 into 10 power 23 divided by 12. ಸೊ ಏನ್ ಬರುತ್ತೆ ನಿಮಗೆ 1.66 into 10 power minus 24 grams. kg ನಲ್ಲಿ ಬರೆದ್ರೆ 1.66 into 10 power minus 27 kg. ಸೊ ಈ ಕ್ಯಾಲ್ಕುಲೇಷನ್ ಏನ್ ಬೇಕಿಲ್ಲ ನಿಮಗೆ, ನಿಮಗೆ ಏನ್ ಬೇಕಿರೋದು ವ್ಯಾಲ್ಯೂ ಬೇಕು. ಸೊ ಡಿಫೈನ್ AMU. AMU is nothing but 1/12 of mass of 1 carbon atom of C12 isotope. What is the value of 1 AMU? 1 AMU value is 1.66 into 10 power minus 24 grams ಅಥವಾ 1.66 into 10 power minus 27 kg. ಹೌದೇನಪ್ಪ. ಸೊ ವಾಟ್ ಈಸ್ ಆವರೇಜ್ ಅಟೋಮಿಕ್ ಮಾಸ್? ರೇಷಿಯೋ ಆಫ್ ಅಟೋಮಿಕ್ ಮಾಸ್ ಆಫ್ 1 atom of that element divided by 1/12 of mass of 1 carbon atom of C12 isotope. ಅರ್ಥ ಆಗ್ತಿದೆಯಾ? ಅಟೋಮಿಕ್ ಮಾಸಸ್ ಕಂಡುಹಿಡಿಯೋದಕ್ಕೆ ಎರಡು ಇದು ಟೈಪ್ಸ್ ಇದೆ. ಒಂದು ಪ್ರೋಟಾನ್ಸ್ ನ್ಯೂಟ್ರಾನ್ ಸಮೇಷನ್ ಮಾಡ್ಕೊಳ್ಳೋದು, ಅದ್ರಲ್ಲಿ ಅಕ್ಯುರೇಟ್ ಬರೋದಿಲ್ಲ. ಎರಡನೇದು ಸ್ಟ್ಯಾಂಡರ್ಡ್ ತಗೊಂಡು ಮಾಡೋದು. ಸ್ಟ್ಯಾಂಡರ್ಡ್ ತಗೊಂಡು ಮಾಡೋದ್ರ ಪ್ರಕಾರ ಸೊ ಇಟ್ ಈಸ್ ದ ರೇಷಿಯೋ ಆಫ್ 1 mass of 1 atom of that element divided by 1/12 of mass of C12 isotope. Define AMU. It is defined as 1/12 of mass of 1 carbon atom of C12 isotope. What is its value? 1.66 into 10 power minus 24 grams ಅಥವಾ 1.66 into 10 power minus 27 kg. ಅರ್ಥ ಆಗ್ತಿದೆಯಾ? ಸೊ ಈಗ
ನಾನು ಕೆಲವೊಂದು ವ್ಯಾಲ್ಯೂಸ್ ಬರ್ಸ್ತಾ ಹೋಗ್ತೀನಿ, ಬರೀತಾ ಹೋಗ್ರಿ ನೀವು. ಈಗ ಹೈಡ್ರೋಜನ್ ಎಲಿಮೆಂಟ್ ತಗೊಂಡ್ರೆ ಇದು ಎಲಿಮೆಂಟ್, ಇದು ಅಟೋಮಿಕ್ ನಂಬರ್, ಈ ಕಡೆಗೆ ಅಟೋಮಿಕ್ ಮಾಸ್ 3 ಕಾಲಮ್ಸ್ ಮಾಡ್ಕೊಳ್ಳಿ. ಎಲಿಮೆಂಟ್, ಅಟೋಮಿಕ್ ನಂಬರ್, ಅಟೋಮಿಕ್ ಮಾಸ್. ಸೊ ಮೊದಲನೇ ಎಲಿಮೆಂಟ್ ಯಾವುದು? ಹೈಡ್ರೋಜನ್. ಹೈಡ್ರೋಜನ್ ಅಲ್ಲಿ ಅಟೋಮಿಕ್ ನಂಬರ್ ಎಷ್ಟು? 1. ಅಟೋಮಿಕ್ ಮಾಸ್ ಎಷ್ಟು? 1. ಸೊ ಯಾಕೆಂದ್ರೆ ಇದರಲ್ಲಿ ನ್ಯೂಟ್ರಾನ್ ಇರಲ್ಲ, ಬರೀ ಪ್ರೋಟಾನ್ ಮಾತ್ರ, ಒಂದೇ ಪ್ರೋಟಾನ್ ಇರುತ್ತೆ, ಹಾಗಾಗಿ ಅಟೋಮಿಕ್ ಮಾಸ್ ಕೂಡ ಏನಾಗುತ್ತೆ? 1 ಅಥವಾ 1 AMU. 1 ಅಥವಾ 1 AMU. ಸೊ ನೆಕ್ಸ್ಟ್ ಹೀಲಿಯಂ ತಗೊಂಡ್ರೆ, ಸೊ ಇದ್ರದ್ದು ಅಟೋಮಿಕ್ ನಂಬರ್ 2, ಅಟೋಮಿಕ್ ಮಾಸ್ 4. ನೆಕ್ಸ್ಟ್ ಲಿಥಿಯಂ ತಗೊಂಡ್ರೆ ಅಟೋಮಿಕ್ ನಂಬರ್ 3, ಅಟೋಮಿಕ್ ಮಾಸ್ 7. ಬೆರಿಲಿಯಂ ತಗೊಂಡ್ರೆ ಅಟೋಮಿಕ್ ನಂಬರ್ 4, ಅಟೋಮಿಕ್ ಮಾಸ್ 9. ನೆಕ್ಸ್ಟ್ ಬೋರಾನ್ ತಗೊಂಡ್ರೆ ಅಟೋಮಿಕ್ ನಂಬರ್ 5, ಅಟೋಮಿಕ್ ಮಾಸ್ 11. ಕಾರ್ಬನ್ ಅಟೋಮಿಕ್ ನಂಬರ್ 6, ಅಟೋಮಿಕ್ ಮಾಸ್ 12. ನೆಕ್ಸ್ಟ್ ನೈಟ್ರೋಜನ್ ಅಟೋಮಿಕ್ ನಂಬರ್ 7, ಅಟೋಮಿಕ್ ಮಾಸ್ 14. ಆಕ್ಸಿಜನ್ ಅಟೋಮಿಕ್ ನಂಬರ್ 8, ಅಟೋಮಿಕ್ ಮಾಸ್ 16. ಅಟೋಮಿಕ್ ಮಾಸ್ ನೆನ್ಪಿಟ್ಕೊಳ್ಳಿ, ಹೈಡ್ರೋಜನ್ 1, ಹೀಲಿಯಂ 2, ಅಟೋಮಿಕ್ ನಂಬರ್ ಬೇರೆ, ದಿಸ್ ಇಸ್ ನಂಬರ್ ಆಫ್ ಪ್ರೋಟಾನ್ಸ್. ಈ ಪ್ರೋಟಾನ್ಸ್ ಗೆ ನ್ಯೂಟ್ರಾನ್ಸ್ ನ ಆಡ್ ಮಾಡಿದ ಮೇಲೆ ಬರೋದಿವು, ಅರ್ಥ ಆಗ್ತಿದೆ? ಅಟೋಮಿಕ್ ಮಾಸ್ ಬರೋದು ಅರ್ಥ ಆಗ್ತಿದ್ಯಾ? ಓಕೆನಾ? ನೆಕ್ಸ್ಟ್ ಫ್ಲೋರಿನ್ ಗೆ ಅಟೋಮಿಕ್ ನಂಬರ್ 9, ಅಟೋಮಿಕ್ ಮಾಸ್ 19. ನೆಕ್ಸ್ಟ್ ನಿಯಾನ್ ತಗೊಂಡ್ರೆ ಅಟೋಮಿಕ್ ನಂಬರ್ 10, ಅಟೋಮಿಕ್ ಮಾಸ್ 20. ನೆಕ್ಸ್ಟ್ ಸೋಡಿಯಂ ಅಟೋಮಿಕ್ ನಂಬರ್ 11, ಅಟೋಮಿಕ್ ಮಾಸ್ ಆಫ್ ಸೋಡಿಯಂ 23 AMU. ಅದನ್ನ ಗ್ರಾಮ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಗ್ರಾಮ್ ಅಟೋಮಿಕ್ ಮಾಸ್. AMU ನಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಅದನ್ನ ಗ್ರಾಮ್ಸ್ ಅಲ್ಲಿ ಮಾಡಿದ್ರೆ ಏನಮ್ಮ? ಗ್ರಾಮ್ ಅಟೋಮಿಕ್ ಮಾಸ್. ಸೊ ನೆಕ್ಸ್ಟ್ ಮೆಗ್ನೀಷಿಯಂ ಅಟೋಮಿಕ್ ನಂಬರ್ 12, ಅಟೋಮಿಕ್ ಮಾಸ್ 24. ನೆಕ್ಸ್ಟ್ ಅಲ್ಯೂಮಿನಿಯಂ ಅಟೋಮಿಕ್ ನಂಬರ್ 13, ಅಟೋಮಿಕ್ ಮಾಸ್ 27. ಸಿಲಿಕಾನ್ ಅಟೋಮಿಕ್ ನಂಬರ್ 14, ಅಟೋಮಿಕ್ ಮಾಸ್ 28. Next, phosphorus atomic number 15, atomic mass 31. Next, sulfur 16, 32. Next, chlorine 17, 35.5. Next, argon 18, 40. Argon 18, 40. Next, potassium 19, 40. Next, calcium 20, 40. ಸೊ ಈ 20 ಎಲಿಮೆಂಟ್ಸ್ ಇಂದು ಅಟೋಮಿಕ್ ನಂಬರ್, ಅಟೋಮಿಕ್ ಮಾಸ್ ಗೊತ್ತಿದ್ರೆ ನಿಮಗೆ ಬಹಳ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನಾವು ಪ್ರಾಬ್ಲಮ್ಸ್ ಅಥವಾ ಮಾಲಿಕ್ಯುಲರ್ ಮಾಸ್ ಎಲ್ಲ ಕಂಡುಹಿಡಿಯುವಾಗ ನೀವು ಗೊತ್ತಿರ್ಬೇಕು. ನಿಮಗೆ ಅಟೋಮಿಕ್ ಮಾಸ್ ಗೊತ್ತಿರ್ಬೇಕು. ಅಟೋಮಿಕ್ ನಂಬರ್ಸೇ ಬೇರೆ ಅಮ್ಮ. ಅಟೋಮಿಕ್ ನಂಬರ್ಸ್ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ ಮಾತ್ರನೇ. ಅಟೋಮಿಕ್ ಮಾಸ್ ಅಂದಾಗ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ಸ್ ಸೇರಿರ್ಬೇಕು. ಓಕೆನಾ? ಸೊ ಅಟೋಮಿಕ್ ನಂಬರ್ಸ್ ಬರ್ತಿದ್ದೀನಿ, ಅಟೋಮಿಕ್ ಮಾಸಸ್ ಬರ್ತಿದ್ದೀನಿ. 1 to 20 ಎಲಿಮೆಂಟ್ಸ್ ವರೆಗೂ ಈ ಟೇಬಲ್ನ ನೀಟಾಗಿ ಬರ್ಕೊಳ್ಳಿ, ನೀಟಾಗಿ ನೆನ್ಪು ಕೂಡ ಇಟ್ಕೊಳ್ರಿ. ಇದು ಬಹಳ ಇಂಪಾರ್ಟೆಂಟು, ಬೇಕಾಗುತ್ತೆ ನಿಮಗೆ ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸ್ಗೆ. ಈಗ ಅಟೋಮಿಕ್ ಮಾಸ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ವಾಟ್ ಡು ಯು ಮೀನ್ ಬೈ ಗ್ರಾಮ್ ಅಟೋಮಿಕ್ ಮಾಸ್? 1 ಗ್ರಾಮ್ ಅಟೋಮಿಕ್ ಮಾಸ್ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಅಟೋಮಿಕ್ ಮಾಸ್ ಯೂನಿಟ್ ಏನ್ ತಗೊಂಡಿದ್ರಿ ನೀವು, ಅಟೋಮಿಕ್ ಮಾಸ್ ಕಂಡುಹಿಡಿದಿದ್ರಿ, ಇವನ್ನೆಲ್ಲ ಗ್ರಾಮ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. 1 ಗ್ರಾಮ್, 4 ಗ್ರಾಮ್, 7 ಗ್ರಾಮ್, 9 ಗ್ರಾಮ್, 11 ಗ್ರಾಮ್, ಇಟ್ ಈಸ್ ನಥಿಂಗ್ ಬಟ್ ಗ್ರಾಮ್ ಅಟೋಮಿಕ್ ಮಾಸ್. ನಾವು ಯೂಸ್ ಮಾಡೋದು ಜಾಸ್ತಿ ಗ್ರಾಮ್ ಅಟೋಮಿಕ್ ಮಾಸ್. ಅರ್ಥ ಆಗ್ತಿದ್ಯಾ? ಆರ್ ಯು ಫಾಲೋಯಿಂಗ್ ಎವ್ರಿವನ್? ಇಫ್ ಅಟೋಮಿಕ್ ಮಾಸ್ ಯೂನಿಟ್ ಆರ್ ಅಟೋಮಿಕ್ ಮಾಸಸ್ of that element is expressed in gram, it is nothing but gram atomic mass. Okay na? So next ನೋಡಿ ಇಲ್ಲಿ ಕ್ಲೋರಿನ್ ತಗೊಳ್ಳಿ. ಕ್ಲೋರಿನ್ ಅಟೋಮಿಕ್ ಮಾಸ್ ನೋಡಿ 35.5 ಅಂತ ಬರ್ತಿದ್ದೀನಿ. ಏನಂತ ಬರ್ತಿದ್ದೀನಿ? 35.5 ಅಂತ ಬರ್ತಿದ್ದೀನಿ. ರೇಷಿಯೋ ಇದು ಏನಪ್ಪ? ಇದು 35.5 ಅಂದ್ರೆ ರೇಷಿಯೋ. ಇದು ನಾಟ್ ಎ ಹೋಲ್ ನಂಬರ್, ಇಟ್ಸ್ ಎ ಡೆಸಿಮಲ್.
ಹೌದೇನಪ್ಪ. ಕೆಲವೊಂದು ಎಲಿಮೆಂಟ್ಸಿನ ಅಟೋಮಿಕ್ ಮಾಸ್ ತಗೊಂಡಾಗ ರೇಷಿಯೋಸು ಅಥವಾ ಡೆಸಿಮಲ್ ಪಾಯಿಂಟ್ನಲ್ಲೋ ಇರುತ್ತೆ. ಯಾಕೆ ಈ ರೀತಿ ಡೆಸಿಮಲ್ ಅಥವಾ ರೇಷಿಯೋನಲ್ಲಿ ಇರುತ್ತೆ ಅಂದರೆ ಡ್ಯೂ ಟು ಐಸೋಟೋಪ್ಸ್ ಅಂಡ್ ದೇರ್ ಪರ್ಸೆಂಟೇಜ್ ಅಬಂಡೆನ್ಸಸ್ ಅದನ್ನು ಕಂಡುಹಿಡಿಯೋದಕ್ಕೆ ಐಸೋಟೋಪ್ಸ್ ಇದ್ದಾಗ ಮಾತ್ರ ಅಪ್ಲೈ ಮಾಡಬೇಕು. ಐಸೋಟೋಪ್ಸ್ ಇದ್ದಾಗ ಮಾತ್ರ ಇಲ್ಲೊಂದು ಫಾರ್ಮುಲಾ ಇದೆ, ಅದನ್ನ ಅಪ್ಲೈ ಮಾಡ್ಕೊಂಡು ನೀವು ಅಟೋಮಿಕ್ ಮಾಸ್ ನ ಕಂಡುಹಿಡಿಬೇಕು. ಸೊ ಇಲ್ಲಿವರೆಗೂ ನಾನು ಏನು ಹೇಳಿದ್ದೀನಿ ಅದು ಅಟೋಮಿಕ್ ಮಾಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಈಗ ನಾನು ಹೇಳ್ತಿರೋದು ಆವರೇಜ್ ಅಟೋಮಿಕ್ ಮಾಸ್ ಫಾರ್ ಆಫ್ ಅನ್ ಎಲಿಮೆಂಟ್ ಫಾರ್ ಐಸೋಟೋಪ್ಸ್ ಅನ್ಬೋದು. ಐಸೋಟೋಪ್ಸ್ ಇದ್ದಾಗ ಅಂದ್ರೆ ಸೊ ಅಟೋಮಿಕ್ ನಂಬರ್ ಸೇಮು, ಮಾಸ್ ನಂಬರ್ ಬೇರೆ ಬೇರೆ ಇದ್ದಾಗ ಒಂದು ಹೈಡ್ರೋಜನ್ನೇ 3 ಫಾರ್ಮಲ್ಲಿ ಸಿಗುತ್ತೆ: ಪ್ರೋಶಿಯಂ, ಡ್ಯೂಟೇರಿಯಂ, ಟ್ರೀಶಿಯಂ, H11, H12, H13 ಅಂತೇಳಿ. ಹೌದೇನಪ್ಪ? ಆ ರೀತಿ ಇದ್ದಾಗ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ಕೊಳ್ಬೇಕು ಆವರೇಜ್ ಅಟೋಮಿಕ್ ಮಾಸ್ ಅಂದ್ರೆ ಇಲ್ಲೊಂದು ಫಾರ್ಮುಲಾ ಇದೆ. ಆವರೇಜ್ ಅಟೋಮಿಕ್ ಮಾಸ್ ಫಾರ್ ಐಸೋಟೋಪ್ಸ್ ಈಕ್ವಲ್ ಟು ಸೊ ಅಟೋಮಿಕ್ weight of first isotope into percentage abundance. ಏನಿದು ಪರ್ಸೆಂಟೇಜ್ ಅಬಂಡೆನ್ಸ್? ಅಬಂಡೆನ್ಸ್ ಅಂದ್ರೆ ಅವೈಲಬಿಲಿಟಿ, ನೇಚರ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ. ಓವರ್ ಆಲ್ ಪರ್ಸೆಂಟೇಜ್ 100, ಅದರಲ್ಲಿ ಈ ಫಸ್ಟ್ ಐಸೋಟೋಪ್ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಹೇಳ್ಬಿಟ್ಟು, ಓಕೆನಾ? ಸೆಕೆಂಡ್ ಐಸೋಟೋಪ್ ಎಷ್ಟು ಪರ್ಸೆಂಟೇಜ್, ಥರ್ಡ್ ಐಸೋಟೋಪ್ ಯಾವುದು ಮೋರ್ ಸ್ಟೇಬಲ್ ಇರುತ್ತೋ ಅದು ಜಾಸ್ತಿ ಪರ್ಸೆಂಟೇಜ್ ಅಲ್ಲಿ ಇರುತ್ತೆ. ಗೊತ್ತಾಗ್ತಿದೆಯಾ? ಸೊ ಅಟೋಮಿಕ್ weight of first isotope into percentage abundance plus atomic weight of second isotope into percentage abundance. ಎರಡನೇ ಐಸೋಟೋಪಿನ ಪರ್ಸೆಂಟೇಜ್. 3 ಐಸೋಟೋಪ್ ಇದ್ರು ಅಂತ ಇಟ್ಕೊಳ್ರಿ. 3 ಐಸೋಟೋಪ್ ಇದ್ರೆ ಪ್ಲಸ್ ಮಾಡಿಕೊಂಡು ಅಟೋಮಿಕ್ weight of third isotope into percentage abundance divided by 100. This is the formula to find the average atomic weight for isotopes. Isotopes ಇರುವಂತಹ ಎಲಿಮೆಂಟಿಗೆ ಅಟೋಮಿಕ್ ಮಾಸ್ ಕಂಡುಹಿಡಿಯೋದು ಹಿಂಗೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಈಗ ನೋಡಿದೆ ಹೇಳುವಾಗ ಕ್ಲೋರಿನ್ ಇಂದು 35.5 ಬಂತು ಅಂತ. ಯಾಕೆಂದ್ರೆ ಕ್ಲೋರಿನ್ ಅಲ್ಲಿ 2 ಐಸೋಟೋಪ್ ಇದೆ. ಕ್ಲೋರಿನ್ ಹ್ಯಾಸ್ 2 ಐಸೋಟೋಪ್. ಕ್ಲೋರಿನ್ ಆಟಮ್ ಹ್ಯಾಸ್ ಅಥವಾ ಎಲಿಮೆಂಟ್ ಹ್ಯಾಸ್ 2 ಐಸೋಟೋಪ್. ಮೊದಲನೇದು Cl1735. ಎರಡನೇದು Cl1737. Chlorine has how many isotopes? 2 isotopes. ಒಂದು ಕ್ಲೋರಿನ್ 1735, ಇನ್ನೊಂದು ಕ್ಲೋರಿನ್ 1737. 1717 ಅಟೋಮಿಕ್ ನಂಬರ್ ಸೇಮ್ ಇದೆ, ಸೇಮ್ ಅಟೋಮಿಕ್ ನಂಬರ್ ಬಟ್ ಡಿಫರೆಂಟ್ ಮಾಸ್ ನಂಬರ್. ಇವನ್ನ ಐಸೋಟೋಪ್ಸ್ ಅಂತೀವಿ. ಈ 2 ಐಸೋಟೋಪ್ಸ್ ಇನ ಪರ್ಸೆಂಟೇಜ್ ಅಬಂಡೆನ್ಸ್ ಅವನೇ ಕೊಟ್ಟಿರ್ತಾನೆ. ಸೊ Cl1735 75% ಅಬಂಡೆನ್ಸ್ ಅಂದ್ರೆ ನೇಚರ್ ಅಲ್ಲಿ 75% Cl1735 ಐಸೋಟೋಪ್ ಇದ್ರೆ ಉಳಿದಿರೋ 25% ಸೊ Cl1737 ಇದೆ. ಸೊ 2 ಐಸೋಟೋಪ್ಸ್ ಇನ ಪರ್ಸೆಂಟೇಜ್ ಅಬಂಡೆನ್ಸ್ ಕೊಟ್ಟಿದ್ದಾನೆ. ಈಗ ಈ ಕ್ಲೋರಿನ್ ಆಟಮಿನ ಆವರೇಜ್ ಅಟೋಮಿಕ್ ಮಾಸ್ ನ ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿತೀರಿ? ಫಾರ್ಮುಲಾ ಅಪ್ಲೈ ಮಾಡ್ತೀರಿ. ಸೊ ಆವರೇಜ್ ಅಟೋಮಿಕ್ ಮಾಸ್ ಆಫ್ ಕ್ಲೋರಿನ್ ಈಕ್ವಲ್ ಟು ಅಟೋಮಿಕ್ weight ಆಫ್ ಫಸ್ಟ್ ಐಸೋಟೋಪ್. ಇದ್ರಲ್ಲಿ ಫಸ್ಟ್ ಐಸೋಟೋಪ್ ಯಾವುದು? ಇದು. ಇದರ ಅಟೋಮಿಕ್ weight ಇಲ್ಲಿದೆ ಮೇಲೆ, ಮಾಸ್ ನಂಬರ್ ಇದೆಲ್ಲ, ಕೆಳಗಿರೋದು Z, ಮೇಲಿರೋದು A. ಸೊ ಎಷ್ಟು ಅದರ ಅಟೋಮಿಕ್ ಫಸ್ಟ್ ಐಸೋಟೋಪಿನ ಅಟೋಮಿಕ್ ನಂಬರ್ ಎಷ್ಟು? ಅಟೋಮಿಕ್ weight ಎಷ್ಟು? 35. ಅಟೋಮಿಕ್ weight ಆಫ್ ಫಸ್ಟ್ ಐಸೋಟೋಪ್ 35 into percentage abundance. ಎಷ್ಟು ಕೊಟ್ಟಿದ್ದಾರೆ percentage abundance? 75 plus atomic weight of second isotope. ಸೆಕೆಂಡ್ ಐಸೋಟೋಪ್ ಯಾವುದು? Cl1737.
ಇದರ ಮಾಸ್ ನಂಬರ್ ಎಷ್ಟು ಕೊಟ್ಟಿದ್ದಾನೆ 37 into percentage abundance. ಎಷ್ಟಿದೆ percentage abundance 25 divided by 100. ಇದನ್ನ ಮಾಡಿ 35.5 35.5 ಅಂದ್ರೆ ಐಸೋಟೋಪ್ಸ್ ಇದ್ದಾಗ ಯಾಕೆ ಅಟೋಮಿಕ್ ಮಾಸಸ್ ರೇಷಿಯೋಸ್ ಅಲ್ಲಿ ಬರುತ್ತೆ ಅಂದ್ರೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಐಸೋಟೋಪ್ಸ್. ಐಸೋಟೋಪ್ಸ್ ಇದ್ದಾಗ ಅಟೋಮಿಕ್ ಮಾಸಸ್ ಕಂಡುಹಿಡಿಯೋದಕ್ಕೆ ನಿಮಗೆ ಎಷ್ಟು ಐಸೋಟೋಪ್ಸ್ ಇದೆ, 1, 2, 3, 4 ಎಷ್ಟು ಐಸೋಟೋಪ್ಸ್ ಇದೆಯೋ ನೋಡ್ಕೊಳ್ಬೇಕು. ಅದರ ಪರ್ಸೆಂಟೇಜ್ ಅಬಂಡೆನ್ಸಸ್ ಎಷ್ಟಿದೆ ನೋಡ್ಕೊಳ್ಬೇಕು. ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ರಿ. ಅಟೋಮಿಕ್ ವೆಯ್ಟ್ ಆಫ್ ಫಸ್ಟ್ ಐಸೋಟೋಪ್ ಇಂಟು ಪರ್ಸೆಂಟೇಜ್ ಅಬಂಡೆನ್ಸ್ ಪ್ಲಸ್ ಅಟೋಮಿಕ್ ವೆಯ್ಟ್ ಆಫ್ ಸೆಕೆಂಡ್ ಐಸೋಟೋಪ್ ಇಂಟು ಪರ್ಸೆಂಟೇಜ್ ಅಬಂಡೆನ್ಸ್ ಡಿವೈಡೆಡ್ ಬೈ 100. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮಗೆ ಅಟೋಮಿಕ್ ಮಾಸ್ ಆಫ್ ಐಸೋಟೋಪ್ ಸಿಗುತ್ತೆ. ಕ್ಲೋರಿನ್ ಐಸೋಟೋಪ್ ಅಥವಾ ಕ್ಲೋರಿನ್ ಅಟೋಮಿಕ್ ಮಾಸ್ ಎಷ್ಟಪ್ಪ 35.5 ರೇಷಿಯೋನಲ್ಲಿದೆ. ಯಾಕೆ ಇದು ಕೇಳ್ತಾನೆ, ಕೇಳ್ಬೋದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ಲಾದ್ರೂ ಕೇಳ್ಬೋದು. ವೈ ಸಮ್ ಆಫ್ ದ ಆಟಮ್ಸ್ ವಿಲ್ ಹ್ಯಾವ್ ಆವರೇಜ್ ದಟ್ ಈಸ್ ರೇಷಿಯೋ ಅಟೋಮಿಕ್ ಮಾಸಸ್ ಇನ್ ಡೆಸಿಮಲ್ ಪಾಯಿಂಟ್ಸ್ ಅಥವಾ ಇನ್ ರೇಷಿಯೋಸ್ ಅಂತ ಕೇಳ್ಬೋದು. ಸೊ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಐಸೋಟೋಪ್ಸ್ ಇರೋದ್ರಿಂದ ನಿಮಗೆ ರೇಷಿಯೋ ಅಥವಾ ಡೆಸಿಮಲ್ಸ್ ಅಲ್ಲಿ ನಿಮಗೆ ಏನ್ ಬರುತ್ತೆ ಅಟೋಮಿಕ್ ಮಾಸಸ್. ಈಗ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ನ ಸೇರಿಸ್ಬಿಟ್ರೆ ನಿಮಗೆ ಏನ್ ಬರುತ್ತೆ ಅಟೋಮಿಕ್ ಮಾಸ್ ಬರುತ್ತೆ. ಆದ್ರೆ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಹೋಲ್ ನಂಬರ್ ಅಲ್ಲಿ ಇರುತ್ತೆ. 2 ಹೋಲ್ ನಂಬರ್ ಆಡ್ ಮಾಡಿದಾಗ ನಿಮಗೆ ಇನ್ನೊಂದು ಹೋಲ್ ನಂಬರೇ ಬರಬೇಕೇ ವಿನಾ ಈ ರೀತಿ ಡೆಸಿಮಲ್ ಬರಬಾರ್ದು. ಈ ರೀತಿ ಡೆಸಿಮಲ್ ಬಂದಿದೆ ಅಂದ್ರೆ ಕಾರಣ ಏನು ಅಂದ್ರೆ ಬಿಕಾಸ್ ಆಫ್ ಐಸೋಟೋಪ್ ಇರೋದ್ರಿಂದ ಕಾರಣ. ಅರ್ಥ ಆಗ್ತಿದ್ಯಾ? ಎಲ್ಲ ಐಸೋಟೋಪ್ಸಿಗೂ ರೇಷಿಯೋಸ್ ಇರ್ಬೇಕಂತ ನಾನು ಹೇಳ್ತಿಲ್ಲ. ಅರ್ಥ ಆಗ್ತಿದ್ಯಾ? ರೇಷಿಯೋಸ್ ಇರೋದಕ್ಕೆ ಒನ್ ಆಫ್ ದ ರೀಸನ್ ಏನಿಲ್ಲಿ ಐಸೋಟೋಪ್ ಇರೋದ್ರಿಂದ ರೀಸನ್. ಅರ್ಥ ಆಗ್ತಿದ್ಯಾ? ಆರ್ ಯು ಫಾಲೋಯಿಂಗ್ ಎವ್ರಿವನ್? ಸೊ ದಿಸ್ ಈಸ್ ಅಬೌಟ್ ಅಟೋಮಿಕ್ ಮಾಸ್. ಸೊ ನೆಕ್ಸ್ಟ್ ಮಾಲಿಕ್ಯುಲಾರ್ ಮಾಸ್ ನ ನೋಡೋಣ. ಏನಮ್ಮ, ಈಗ ನಾವು ಅಟೋಮಿಕ್ ಮಾಸ್ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ನಾನೇನು ಹೇಳಿದೀನಿ ಎಲ್ಲ ಕತೆ ಇದರಲ್ಲಿ ನಿಮಗೆ 1 AMU ಅಂದ್ರೆ ಏನಂತ ಗೊತ್ತಿರಬೇಕು ಡೆಫಿನೇಷನ್. ಆವರೇಜ್ ಅಟೋಮಿಕ್ ಮಾಸ್ ಅಂದ್ರೆ ಏನಂತ ಗೊತ್ತಿರಬೇಕು ಡೆಫಿನೇಷನ್. 1 AMUದು ವ್ಯಾಲ್ಯೂ ಗ್ರಾಮ್ಸ್ ಅಲ್ಲೂ ಗೊತ್ತಿರಬೇಕು, ಕೆಜಿನಲ್ಲೂ ಗೊತ್ತಿರಬೇಕು. ಜೊತೆಗೆ ಐಸೋಟೋಪ್ಸ್ ಇದ್ದಾಗ ಆವರೇಜ್ ಅಟೋಮಿಕ್ ಮಾಸ್ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಏನು ಅಂತ ಗೊತ್ತಿರಬೇಕು. ಅರ್ಥ ಆಗ್ತಿದೆಯಾ? ಇಷ್ಟು ಪಾಯಿಂಟ್ಸ್ ನ ನಿಮಗೆ ಗೊತ್ತಿರಬೇಕು. ಸೊ ದಿಸ್ ಈಸ್ ಅಬೌಟ್ ಅಟೋಮಿಕ್ ಮಾಸ್. ಸೊ ಅಟೋಮಿಕ್ ಮಾಸ್ ಆದ್ಮೇಲೆ ನೆಕ್ಸ್ಟ್ ಈಗ ನಾನು ಮಾಲಿಕ್ಯುಲಾರ್ ಮಾಸ್ ತಗೊಳ್ತೀನಿ. ಯಾವ್ದು ತಗೊಳ್ತೀನಿ? ಮಾಲಿಕ್ಯುಲಾರ್ ಮಾಸ್. ಅಟೋಮಿಕ್ ಮಾಸ್ ಇದು ಆಟಮ್ಸ್ ಅಂದ್ರೆ ಒಂದಿರಲಿ, ಮಾಲಿಕ್ಯೂಲ್ಸ್ ಅಂದ್ರೆ ಗ್ರೂಪ್ ಆಫ್ ಆಟಮ್. ಮಾಲಿಕ್ಯೂಲ್ ಅಂದ್ರೆ ಏನಮ್ಮ? ಗ್ರೂಪ್ ಆಫ್ ಆಟಮ್. ಸೊ 2 ಅಥವಾ 2ಕ್ಕಿಂತ ಜಾಸ್ತಿ ಆಟಮ್ಸ್ ಕಂಬೈನ್ ಆಗಿ ನಿಮಗೆ ಬರೋದೇನಪ್ಪ? ಮಾಲಿಕ್ಯೂಲ್. ಆ ಮಾಲಿಕ್ಯೂಲ್ಸ್ ಇನ ಮಾಸ್ ನ ಕಂಡುಹಿಡಿಯೋದೇನಪ್ಪ? ಮಾಲಿಕ್ಯುಲಾರ್ ಮಾಸ್. ಇದನ್ನ ಮೋಲಾರ್ ಮಾಸ್ ಅಂತ ಕರೀತಾರೆ. ಇಟ್ ಈಸ್ ನಥಿಂಗ್ ಬಟ್ ಸಮ್ ಅಂದ್ರೆ ಎಡಿಷನ್ ಅಥವಾ ಸಮೇಷನ್ ಅಂತಾನೂ ಅನ್ಬೋದು. ಸಮ್ ಅಂದ್ರೆ ಏನಮ್ಮ? ಎಡಿಷನ್. ಸಮ್ ಆಫ್ ಅಟೋಮಿಕ್ ಮಾಸಸ್ ಆಫ್ ಆಲ್ ದ ಎಲಿಮೆಂಟ್ಸ್ present in a molecule. So ನೀವು ತಗೊಂಡಿರೋ ಮಾಲಿಕ್ಯೂಲ್ ನಲ್ಲಿ ಎಲ್ಲ ಆಟಮ್ಸ್ ಇನ ಅಟೋಮಿಕ್ ಮಾಸ್ ನ ಸಮೇಷನ್ ಮಾಡಿದ್ರೆ ನಿಮಗೆ ಏನ್ ಬರುತ್ತೆ? ಮಾಲಿಕ್ಯುಲಾರ್ ಮಾಸ್ ಬರುತ್ತೆ. ಈ ಮಾಲಿಕ್ಯುಲಾರ್ ಮಾಸ್ ನ ಗ್ರಾಮ್ಸ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಗ್ರಾಮ್ ಮಾಲಿಕ್ಯುಲಾರ್ ಮಾಸ್ ಆಗುತ್ತೆ. ಏನಾಗುತ್ತೆ? ಗ್ರಾಮ್ ಮಾಲಿಕ್ಯುಲಾರ್ ಮಾಸ್. ಈ ಮಾಲಿಕ್ಯುಲಾರ್ ಮಾಸ್ ಅಥವಾ ಗ್ರಾಮ್ ಮಾಲಿಕ್ಯುಲಾರ್ ಮಾಸ್ ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಯೂನಿಟ್ಸ್ ಗ್ರಾಮ್ ಪರ್ ಮೋಲ್ ಯೂನಿಟ್ಸ್. 1 ಗ್ರಾಮ್ ಪರ್ ಮೋಲ್ ಅಥವಾ ಅಟೋಮಿಕ್ ಮಾಸ್ ಯೂನಿಟ್ ಅಥವಾ ಜಸ್ಟ್ ಯು ಅಂತ ಬರೀತಾರೆ. ಗ್ರಾಮ್ ಪರ್ ಮೋಲ್ ಅಂದ್ರೂ ಅದೇ, AMU ಅಂದ್ರೂ ಅಟೋಮಿಕ್ ಮಾಸ್ ಯೂನಿಟ್, ಯು ಅಂದ್ರೂ ಕೂಡ ಅಷ್ಟೇ ಅಟೋಮಿಕ್ ಮಾಸ್ ಯೂನಿಟ್. ಅರ್ಥ ಆಗ್ತಿದ್ಯಾ? AMU ಅಂತ ಬರೆದ್ರು ಒಂದೇ, ಯು ಅಂತ ಬರೆದ್ರು ಒಂದೇ. ಸೊ ಮಾಲಿಕ್ಯುಲಾರ್ ಮಾಸ್ ಇಸ್ ಡಿಫೈನ್ಡ್ ಆಸ್ ದ ಸಮ್ ಆಫ್ ಅಟೋಮಿಕ್ ಮಾಸಸ್ ಆಫ್ ಆಲ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಮಾಲಿಕ್ಯೂಲ್. ಮಾಲಿಕ್ಯೂಲ್ ನಲ್ಲಿರೋ ಪ್ರತಿಯೊಂದು ಎಲಿಮೆಂಟಿನ ಅಟೋಮಿಕ್ ಮಾಸಸ್ ನ ಸಮೇಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ವಾಟರ್ ತಗೊಂಡಿದ್ದೀನಿ. ವಾಟರ್ ನಲ್ಲಿ 2 ಹೈಡ್ರೋಜನ್ ಇದೆ, 1 ಆಕ್ಸಿಜನ್ ಇದೆ. ಈ 2 ಹೈಡ್ರೋಜನ್ 1 ಆಕ್ಸಿಜನ್ ಮಾಸ್ ಅಟೋಮಿಕ್ ಮಾಸ್ ನ ಸಮೇಷನ್ ಮಾಡಿಬಿಟ್ರೆ
ನಿನಗೇನು ಬರುತ್ತೆ, ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ ಬರುತ್ತೆ. ಸೊ ನೋಡೋಣ ಈಗ. ಸೊ 2 ಹೈಡ್ರೋಜನ್ ಇದೆ ಅಲ್ಲಪ್ಪ. ಸೊ 2 ಹೈಡ್ರೋಜನ್ಸ್ ಆರ್ ಪ್ರೆಸೆಂಟ್. ಈಗ ಹೈಡ್ರೋಜನಿನ ಅಟೋಮಿಕ್ ಮಾಸ್ ಸಿಸ್ಟಮ್ 1 ಟೇಬಲ್ ನಲ್ಲಿ ಬರ್ಸಿದ್ದೀನಿ ನಾನು. 1 to 20 ಎಲಿಮೆಂಟ್ಸ್ ವರೆಗೂ ಅಟೋಮಿಕ್ ನಂಬರ್, ಅಟೋಮಿಕ್ ಮಾಸ್. ನೀವು ಇಲ್ಲಿ ಮಾಲಿಕ್ಯುಲರ್ ಮಾಸ್ ಕಂಡುಹಿಡಿಯಕ್ಕೆ ಯಾವ್ದು ತಗೋಬೇಕು? ಅಟೋಮಿಕ್ ನಂಬರ್ ನೋ, ಯಾವ್ದು ತಗೊಳ್ಬೇಕು? ಅಟೋಮಿಕ್ ಮಾಸ್ ತಗೊಳ್ಬೇಕು. ಓಕೆನಾ? 3ನೇ ಕಾಲಂ ಬರ್ಸಿದ್ದೀನಿ ನೋಡ್ರಿ, ಅಟೋಮಿಕ್ ಮಾಸ್. ಹೈಡ್ರೋಜನಿನ ಅಟೋಮಿಕ್ ಮಾಸ್ ಸಿಸ್ಟಮ್ 1, 2 into 1, 2 into 1. ಯಾಕೆ 2 into 1 ಬರುತ್ತೆ? 2 ಹೈಡ್ರೋಜನ್ ಐಟಮ್ಸ್. 1 ಏನಕ್ಕೆ ಬರ್ತಿದ್ದೀನಿ? ಅಟೋಮಿಕ್ ವೆಯ್ಟ್ ಆಫ್ ಹೈಡ್ರೋಜನ್ 1. ಸೊ ಏನ್ ಮಾಡ್ತಾ ಇದೆಯಾ? ಸಮೇಷನ್ ಮಾಡ್ತಾ ಇದೆ. ಈಗ ಹೈಡ್ರೋಜನ್ ಎಲಿಮೆಂಟಿನ ಮಾಸ್ ಹಾಕೊಂಡಿದೀಯಾ, ನೆಕ್ಸ್ಟ್ ಆಕ್ಸಿಜನ್ ಎಲಿಮೆಂಟಿನ ಮಾಸ್ ಹಾಕೋಬೇಕು. ಎಷ್ಟು ಆಕ್ಸಿಜನ್ ಆಟಮ್ಸ್ ಇದೆ? 1. ಅದರ ಅಟೋಮಿಕ್ ಮಾಸ್ ಎಷ್ಟು? 16. ಎಷ್ಟಾಗುತ್ತೆ ಈಗ? 2 into 1 ಅಂದ್ರೆ 2 ಪ್ಲಸ್ 1 into 16 ಅಂದ್ರೆ 16. ಎಷ್ಟಾಗುತ್ತಮ್ಮ? 18 U, ಅಥವಾ ಏನ್ ಬರೀಬಹುದು? 18 AMU ಅಥವಾ 18 ಗ್ರಾಮ್ ಪರ್ ಮೋಲ್, ಅಥವಾ ಸಿಂಪಲ್ ಆಗಿ 18. ಅರ್ಥ ಆಗ್ತಿದ್ಯಾ? 18 ಗ್ರಾಮ್. ಅರ್ಥ ಆಗ್ತಿದ್ಯಾ ಎವ್ರಿವನ್? ಅಟೋಮಿಕ್ ಮಾಸ್ ಯೂನಿಟ್ ನ ಯೂನಿಟ್ ಯು ಅಂತಾನು ಬರೀಬಹುದು, AMU ಅಂತಾನು ಬರೀಬಹುದು, ಗ್ರಾಮ್ ಪರ್ ಮೋಲ್ ಅಂತಾನು ಬರೀಬಹುದು, ಸಿಂಪ್ಲಿ ಗ್ರಾಮ್ ಅಂತಾನು ಬರೀಬಹುದು. ಅರ್ಥ ಆಗ್ತಿದ್ಯಾ ಎವ್ರಿವನ್? ಓಕೆ, ನೆಕ್ಸ್ಟ್ ಇನ್ನೊಂದು ಮಾಲಿಕ್ಯೂಲ್ CO2, ಕಾರ್ಬನ್ ಡೈಆಕ್ಸೈಡ್. ಈ ಮಾಲಿಕ್ಯೂಲಿನ ಮಾಲಿಕ್ಯುಲರ್ ಮಾಸ್ ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿತೀರಿ? ಇದರಲ್ಲಿರೋ ಪ್ರತಿಯೊಂದು ಎಲಿಮೆಂಟಿನ ಅಟೋಮಿಕ್ ಮಾಸಸ್ ನ ಸಮೇಷನ್ ಮಾಡಿಬಿಟ್ರೆ ನಿಮ್ಗೆ ಏನ್ ಬರುತ್ತೆ? ಮಾಲಿಕ್ಯುಲರ್ ಮಾಸ್ ಬರುತ್ತೆ. ಸೊ ಇದರಲ್ಲಿ ಯಾವ್ಯಾವ ಎಲಿಮೆಂಟ್ ಇದಾವೆ? ಕಾರ್ಬನ್ ಇದೆ, ಆಕ್ಸಿಜನ್ ಇದೆ. ಕಾರ್ಬನ್ ಎಷ್ಟಿದೆ? 1 ಕಾರ್ಬನ್ ಆಟಮ್, ನಂಬರ್ ಆಫ್ ಆಟಮ್ ಎಷ್ಟು? 1 into ಅಟೋಮಿಕ್ ವೆಯ್ಟ್ ಆಫ್ ಕಾರ್ಬನ್ ಎಷ್ಟು? 12 ಪ್ಲಸ್, ಯಾಕೆ ಸಮೇಷನ್ ಮಾಡ್ತಿದ್ದೀನಿ ಅದಕ್ಕೆ. ಆಕ್ಸಿಜನ್ ಎಷ್ಟಿದೆ? 2 into ಅಟೋಮಿಕ್ ಮಾಸ್ ಎಷ್ಟು? 16. ಹೈಡ್ರೋಜನಿನ ಅಟೋಮಿಕ್ ಮಾಸ್ 1, ಹೀಲಿಯಂದು 4, ಲಿಥಿಯಂ 7, ಬೆರಿಲಿಯಂ 9, ಬೋರಾನ್ 11, ಕಾರ್ಬನ್ 12, ನೈಟ್ರೋಜನ್ 14, ಆಕ್ಸಿಜನ್ 16, ಸೊ ಫ್ಲೋರಿನ್ 19, ನಿಯಾನ್ 20. ಇವೆಲ್ಲ ಅಟೋಮಿಕ್ ಮಾಸ್. ಅಟೋಮಿಕ್ ನಂಬರ್ ಬೇರೆ, ಅಟೋಮಿಕ್ ಮಾಸ್ ಬೇರೆ. ನಮ್ಮಲ್ಲಿ ಸೆಕೆಂಡ್ PUC ಬಂದ್ರು ಸ್ಟೂಡೆಂಟ್ಸಿಗೆ ಇನ್ನ ಅಟೋಮಿಕ್ ನಂಬರ್ ಗೊತ್ತಿರಲ್ಲ, ಅಟೋಮಿಕ್ ಮಾಸ್ ಗೊತ್ತಿರಲ್ಲ. ಅಟೋಮಿಕ್ ನಂಬರ್ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಮಾತ್ರ, ಅದಲ್ಲ ನಾನು ಇಲ್ಲಿ ತಗೊಳ್ತಿರೋದು. ಇಲ್ಲಿ ಮಾಲಿಕ್ಯುಲರ್ ಮಾಸ್ ಕಂಡುಹಿಡಿಯೋಕೆ ಏನ್ ತಗೊಳ್ಬೇಕು? ಅಟೋಮಿಕ್ ಮಾಸ್ ತಗೋಬೇಕು. ಅಟೋಮಿಕ್ ಮಾಸ್ ಅಂದ್ರೆ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಎರಡು ಆಡ್ ಆಗಿ ಬರುತ್ತೆ. ಅರ್ಥ ಆಗ್ತಿದ್ಯಾ? ಆರ್ ಯು ಫಾಲೋಯಿಂಗ್? ಸೊ ಈಗ 1 into 12 ಅಂದ್ರೆ 12 ಪ್ಲಸ್ 2 into 16 ಅಂದ್ರೆ 32. ಎಷ್ಟಾಯ್ತು ಮಾಹಿತಿ? 44 ಗ್ರಾಮ್ ಪರ್ ಮೋಲ್. ಇನ್ನೊಂದು ಎಕ್ಸಾಂಪಲ್, CH3COOH ಎಸಿಟಿಕ್ ಆಸಿಡ್. ಈ ಮಾಲಿಕ್ಯೂಲಿಗೆ ಈಗ ನಾವು ಮಾಲಿಕ್ಯುಲಾರ್ ಮಾಸ್ ಕಂಡುಹಿಡಬೇಕು. ಏನ್ ಕಂಡುಹಿಡಬೇಕು? ಮಾಲಿಕ್ಯುಲಾರ್ ಮಾಸ್. ಸೊ ಯಾವ ರೀತಿ ಕಂಡುಹಿಡಿತೀವಿ ಮಾಲಿಕ್ಯುಲಾರ್ ಮಾಸ್? ಫಸ್ಟ್ ಇದರಲ್ಲಿ ಎಷ್ಟು ಕಾರ್ಬನ್ಸ್ ಇದೆ ನೋಡು. ಸೊ 2 ಕಾರ್ಬನ್ಸ್ ಇದೆಯಾ? ಎಷ್ಟು ಕಾರ್ಬನ್ ಇದೆ? 2 ಕಾರ್ಬನ್ಸ್ ಇದೆಯಾ? ಸೊ 2 into 12. ಯಾಕೆ ಬರ್ತದೆ ಸರ್ 2 into 12? 2 ಕಾರ್ಬನ್ಸ್ ಇದೆ, 2 ಬರ್ತಿದ್ದೀನಿ, ಇಂಟು ಅದರ ಅಟೋಮಿಕ್ ವೆಯ್ಟ್ ಎಷ್ಟು? 12. ಎಷ್ಟು ಎಲಿಮೆಂಟ್ಸ್ ಇದೆಯೋ ಅದು ನಂಬರ್ ಆಫ್ ಆಟಮ್ಸ್ ಇಂಟು ಅಟೋಮಿಕ್ ಮಾಸ್. ಕಾರ್ಬನ್ 2 ಆಟಮ್ಸ್ ಇಂಟು 2 into 12 ಪ್ಲಸ್ ಆಕ್ಸಿಜನ್ಸ್ ಕೌಂಟ್ ಮಾಡಿ. 2 ಆಕ್ಸಿಜನ್ಸ್ ಇದೆಯಾ? ಸೊ 2 into 16 ಪ್ಲಸ್ ಹೈಡ್ರೋಜನ್ಸ್ 3 plus 1 4. ಸೊ 4 into 1. ಸೊ 2 into 16 ಯಾಕೆ? 2 ಕಾರ್ಬನ್ ಆಟಮ್ಸ್, ಅಟೋಮಿಕ್ ವೆಯ್ಟ್ 12 ಪ್ಲಸ್ 2 into 16 ಯಾಕೆ? 2 ಆಕ್ಸಿಜನ್ಸ್, 2 into ಅಟೋಮಿಕ್ ವೆಯ್ಟ್ 16. 4 into 1 ಯಾಕೆ? 4 ಹೈಡ್ರೋಜನ್ಸ್, 3 plus 1 ಎಷ್ಟು? 4 ಹೈಡ್ರೋಜನ್ಸ್ into ಅಟೋಮಿಕ್ ವೆಯ್ಟ್ 1. ಸೊ ಫೈಂಡ್ ಔಟ್ ಮಾಡಿ. ಇದು 2 into 12 24 plus 2 into 16 32 plus 4 ಎಷ್ಟಾಗುತ್ತೆ ಇದು? ಸೊ 32 plus 4 36 plus 24 60.
60 ಗ್ರಾಮ್ ಪರ್ ಮೋಲ್. ಇನ್ನೊಂದು ಯಾವ್ದೋ ಮಾಲಿಕ್ಯೂಲ್ ತಗೊಳ್ತೀನಿ ಈಗ. C6H12O6. C6H12O6. It is nothing but glucose. ಈ ಮಾಲಿಕ್ಯೂಲ್ಗೆ ಮಾಲಿಕ್ಯುಲರ್ ಮಾಸ್ ನ ಕಂಡುಹಿಡಿಯಬೇಕು. ಯಾವ ರೀತಿ ಕಂಡುಹಿಡಿತೀಯಾ? 6 ಕಾರ್ಬನ್ಸ್ ಇದೆ, 12 ಹೈಡ್ರೋಜನ್ಸ್ ಇದೆ, 6 ಆಕ್ಸಿಜನ್ಸ್ ಇದೆ. ಸೊ ಫಸ್ಟ್ ಕಾರ್ಬನ್ಸ್ ಎಷ್ಟಿದೆ ಅಮ್ಮ? 6 ಕಾರ್ಬನ್ಸ್ ಇಂಟು ಅಟಾಮಿಕ್ ವೆಯ್ಟ್ ಎಷ್ಟು? 12 ಪ್ಲಸ್ 12 ಹೈಡ್ರೋಜನ್ಸ್ ಇದೆ. ಸೊ 12 ಇಂಟು ಅಟಾಮಿಕ್ ವೆಯ್ಟ್ 1 ಪ್ಲಸ್ 6 ಆಕ್ಸಿಜನ್ಸ್ ಇದೆ. 6 ಇಂಟು ಎಷ್ಟು? 16. ಸೊ ಮಾಡಿ 12 6 ಎಷ್ಟಾಗುತ್ತೆ ನೋಡಿ. ಸೊ 12 6 12 5 16, ಇದು 72 ಪ್ಲಸ್ 12 into 1 12 ಪ್ಲಸ್ 16 6 16 5 80 16 6 96. ಆಡ್ ಮಾಡಿ, ಇದು 84 ಪ್ಲಸ್ 96 ಎಷ್ಟಾಗುತ್ತೆ ನೋಡಿ. ಸೊ 180 ಗ್ರಾಮ್ ಪರ್ ಮೋಲ್. ಹೌದಾ? ಹೌದೇನಪ್ಪ? ಆರ್ ಯು ಫಾಲೋಯಿಂಗ್? ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಕ್ಯಾಲ್ಕುಲೇಟ್ ಮಾಲಿಕ್ಯುಲರ್ ಮಾಸ್. ಯಾವ್ದಮ್ಮ? ಮಾಲಿಕ್ಯುಲರ್ ಮಾಸ್. ಅರ್ಥ ಆಗ್ತಿದ್ಯಾ? ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಅಟೋಮಿಕ್ ಮಾಸ್, ಮಾಲಿಕ್ಯುಲರ್ ಮಾಸ್ ಎರಡನ್ನು ಹೇಳಿದ್ದೀನಿ. ಅಟೋಮಿಕ್ ಮಾಸ್ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ನ ಸಮೇಷನ್ ಮಾಡಬೇಕು. ಅಥವಾ ಆವರೇಜ್ ಅಟೋಮಿಕ್ ವೆಯ್ಟ್ ಕಂಡುಹಿಡಿಯಬೇಕಂದ್ರೆ AMU ತಗೊಳ್ಬೇಕು, ಅಟೋಮಿಕ್ ಮಾಸ್ ಯೂನಿಟ್. ಸೊ ಅದರಲ್ಲಿ 1 AMU is nothing but 1/12th of mass of 1 carbon atom of C12 isotope. So average atomic mass equal to atomic mass of 1 atom of that element to ratio of atomic mass of 1 atom of that element to 1/12th of mass of 1 carbon atom of C12 isotope. ಹೌದೇನಪ್ಪ? 1 AMU ವ್ಯಾಲ್ಯೂ 1.66 into 10 power minus 24 grams ಅಥವಾ 1.66 into 10 power minus 27 kg. 1 AMU definition, 1 AMU value. Average atomic mass ಕಂಡುಹಿಡಿಯೋಕೆ ಫಾರ್ಮುಲಾ ಏನು? ಅಟಾಮಿಕ್ ಮಾಸ್ ಆಫ್ 1 atom of that element, ಯಾವ ಎಲಿಮೆಂಟ್ ಆದ್ರೂ ಆಗಿರ್ಬೋದು, ಡಿವೈಡ್ ಬೈ 1/12th of mass of 1 carbon atom of C12 isotope. ಆಮೇಲೆ ಐಸೋಟೋಪ್ಸ್ ಇದ್ದಾಗ ಫಾರ್ಮುಲಾ ಆವರೇಜ್ ಅಟಾಮಿಕ್ ಮಾಸ್ ಈಕ್ವಲ್ ಟು ಅಟಾಮಿಕ್ ವೆಯ್ಟ್ ಆಫ್ ಫಸ್ಟ್ ಐಸೋಟೋಪ್ ಇಂಟು ಪರ್ಸೆಂಟೇಜ್ ಅಬಂಡೆನ್ಸ್ ಪ್ಲಸ್ ಅಟಾಮಿಕ್ ವೆಯ್ಟ್ ಆಫ್ ಸೆಕೆಂಡ್ ಐಸೋಟೋಪ್ ಇಂಟು ಪರ್ಸೆಂಟೇಜ್ ಅಬಂಡೆನ್ಸ್ ಡಿವೈಡೆಡ್ ಬೈ 100 ಅಲ್ವಾ? ಅದು ಬಿಟ್ಟರೆ ನೆಕ್ಸ್ಟ್ ಮಾಲಿಕ್ಯುಲರ್ ಮಾಸ್ ನಾನು ಟೇಬಲ್ ಬರ್ಸಿದ್ದೀನಿ. ಟೇಬಲ್ ಅಲ್ಲಿ 1 to 20 ಎಲಿಮೆಂಟ್ಸ್ ವರೆಗೂ ಅಟಾಮಿಕ್ ನಂಬರ್, ಅಟಾಮಿಕ್ ಮಾಸ್ ನ ಬರ್ಸಿದ್ದೀನಿ. ಓಕೆನಾ? ನೆಕ್ಸ್ಟ್ ನಾನು ಮಾಲಿಕ್ಯುಲರ್ ಮಾಸ್ ಬಗ್ಗೆ ಮಾತಾಡಿದ್ದೀನಿ. ಸೊ ಮಾಲಿಕ್ಯುಲರ್ ಮಾಸ್ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದ ಸಮೇಷನ್ ಆಫ್ ಅಟಾಮಿಕ್ ಮಾಸಸ್ ಆಫ್ ಆಲ್ ದ ಎಲಿಮೆಂಟ್ಸ್. ನೋಡಿ, ಅಟಾಮಿಕ್ ಮಾಸ್ ಗೊತ್ತಾದ್ರೆ ಮಾಲಿಕ್ಯುಲರ್ ಮಾಸ್ ಕಂಡುಹಿಡಿಬಹುದು. ನೀವೇನು ಗೊತ್ತಿರ್ಬೇಕು ನಿಮಗೆ, ಮೆಮೊರಿ ಪವರ್ ಬೇಕು ನಮಗೆ. ಸೋಡಿಯಂ ಅಟಾಮಿಕ್ ನಂಬರ್ ಏನು, ಅಟಾಮಿಕ್ ಮಾಸ್ ಏನು. ಅದೇ ರೀತಿ ಹೈಡ್ರೋಜನ್ ಅಟಾಮಿಕ್ ನಂಬರ್ ಏನು, ಅಟಾಮಿಕ್ ಮಾಸ್. ಅಟ್ಲೀಸ್ಟ್ 20 ಎಲಿಮೆಂಟ್ಸ್ ನಾನೇನು ಟೇಬಲ್ ಬರ್ಸಿದ್ದೀನಿ ಅಷ್ಟು ಎಲಿಮೆಂಟ್ಸ್ ಇಂದು ನಿಮಗೆ ಅಟಾಮಿಕ್ ನಂಬರ್ಸ್, ಅಟಾಮಿಕ್ ಮಾಸ್ ನೆನಪಿರ್ಲೇಬೇಕಪ್ಪ. ನೈಟ್ರೋಜನ್ ತಗೊಂಡ್ರೆ 7 is the atomic number, 14 is the atomic mass. ಆಕ್ಸಿಜನ್ ತಗೊಂಡ್ರೆ 8 is the atomic number, 16 is the atomic mass. ಮೆಗ್ನೀಷಿಯಂ ತಗೊಂಡ್ರೆ 12 is the atomic number, 24 is the atomic mass. ಅಲ್ಯೂಮಿನಿಯಂ ತಗೊಂಡ್ರೆ 13 is its atomic number, 27 is its atomic mass. ಸೊ 1 to 20 ಎಲಿಮೆಂಟ್ಸ್ ವರೆಗೂ ಅಟಾಮಿಕ್ ನಂಬರ್ಸ್ ಗೊತ್ತಿರಬೇಕು, ಅಟಾಮಿಕ್ ಮಾಸಸ್ ಗೊತ್ತಿರಬೇಕು. ಸೊ ಒಂದು ಮಾಲಿಕ್ಯೂಲ್ ಕೊಟ್ಟು ಮಾಲಿಕ್ಯುಲರ್ ಮಾಸ್ ಕಂಡುಹಿಡಿಯಿರಿ ಅಂದ್ರೆ ಆ ಮಾಲಿಕ್ಯೂಲ್ಸ್ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ ಇನ ಅಟಾಮಿಕ್ ಮಾಸಸ್ ನ ಸಮೇಷನ್ ಆಡ್ ಮಾಡ್ತಾ ಹೋಗ್ತೀರಿ. ಎಕ್ಸಾಂಪಲ್ಸ್ ಮಾಡಿಸಿದ್ದೀನಿ. ಓಕೆನಾ? ಸೊ ಇದೇ ರೀತಿ ನೀವು ಈಗ ಅಸೈನ್ಮೆಂಟ್ ಕಂಡುಹಿಡಿದು ನನಗೆ ಹಾಕಬೇಕು. ನಿಮಗೆ ಅಸೈನ್ಮೆಂಟ್ಸ್ ಕೊಡ್ತೀನಿ. ಈಗ ಅಸೈನ್ಮೆಂಟ್ ಬರ್ಕೊಳ್ಳಿ. ಅಸೈನ್ಮೆಂಟ್, ಈ ಅಸೈನ್ಮೆಂಟ್ ನ ನೀವು ಬರೆದ ಮೇಲೆ ಓಕೆನಾ, ಸೊ ಗ್ರೂಪಿಗೆ ಸೆಂಡ್ ಮಾಡಬೇಕು. ಈ ಅಸೈನ್ಮೆಂಟ್ ಬರೆಯೋವಾಗ ನಿಮ್ಮ ಹಾಳೆಯಲ್ಲಿ ನಿಮ್ಮ ಹೆಸರು ಇರಬೇಕು. ಅರ್ಥ ಆಗ್ತಿದ್ಯಾ? ಸೊ ನೇಮ್ ಇಲ್ದಲೇ ಇರುವಂತ ಅಸೈನ್ಮೆಂಟ್ಸ್ ನ ನಾವು ಅಕ್ಸೆಪ್ಟ್ ಮಾಡಲ್ಲ. ಓಕೆನಾ? ನಾನು ನಿಮಗೆ ಈ ಸತಿ ನಾನು ನೋಡ್ತೀನಿ ಎಷ್ಟು ಜನ ಅಸೈನ್ಮೆಂಟ್ ಬರ್ದಿದ್ದೀರಿ. ಯಾಕೆಂದ್ರೆ ಇವತ್ತಿನ ಕ್ಲಾಸ್ ತುಂಬಾ ಇಂಪಾರ್ಟೆಂಟು, ವೆರಿ ವೆರಿ ಬೇಸಿಕ್. ಇವತ್ತು ನಾನು ಮಾತಾಡಿರೋದೆಲ್ಲ ಕೂಡ ತುಂಬಾ ಬೇಸಿಕ್.
ಸೊ ವಿಡಿಯೋ ತುಂಬ ಲೆಂತಿ ಆಗಿದೆ ಅಂತ ಹೇಳ್ಬಿಟ್ಟು ಫಸ್ಟ್ 10 ಮಿನಿಟ್ಸ್ ನೋಡಿ ಸುಮ್ಮನೆ ಆಗೋದಲ್ಲ. ಪೂರ್ತಿ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ, ನೋಟ್ಸ್ ಬರ್ಕೊಳ್ಳಿ. ಇನ್ ಕೇಸ್ ಏನಾರ ಡೌಟ್ ಇತ್ತು ಅಂತಂದ್ರೆ ನೀವು ಇಲ್ಲಿ ಬಂದಾಗೋ ಅಥವಾ ಕಾಲ್ ಮಾಡೋ ಅಥವಾ ಇನ್ನೊಂದು ಯಾವ ರೀತಿನಾದ್ರೂ ಒಂದು ರೀತಿ ನೀವು ಅದನ್ನ ಡೌಟ್ನ ಕ್ಲಾರಿಫೈ ಮಾಡ್ಕೊಳ್ಬೇಕು. ಓಕೆನಾ? ಅಸೈನ್ಮೆಂಟ್ಸ್ ಕೊಡ್ತಾ ಇದ್ದೀನಿ ಇವತ್ತು. ಪ್ರತಿಯೊಬ್ಬರು ಕೂಡ ಅಸೈನ್ಮೆಂಟ್ಸ್ನ ಹಾಕಬೇಕು. ನಾನು ಮಂಜು ಸರಿಗೆ ಹೇಳಿರ್ತೀನಿ, ಯಾರು ನಮ್ಮ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಮಂಜುನಾಥ್ ಸರಿಗೆ ಹೇಳಿರ್ತೀನಿ, ಯಾರ್ಯಾರು ಅಸೈನ್ಮೆಂಟ್ ಬರ್ದಿದ್ದಾರೆ ಲಿಸ್ಟ್ ತಗೊಳ್ಳಿ ಸರ್ ಅಂತ ನಾನು ಅವರಿಗೆ ಕೇಳ್ತೀನಿ. ಸೊ ಯಾರು ಬರ್ದಿಲ್ಲ ಅವರಿಗೆ ಫೋನ್ ಮಾಡ್ತೀನಿ ನೋಡಿ, ಹೇಳಿದ್ದೀನಿ ನಾನು. ಪ್ರತಿಯೊಬ್ಬರು ಕೂಡ ಅಸೈನ್ಮೆಂಟ್ ಬರ್ದಾಕ್ಬೇಕು. ಓಕೆನಾ? ಸೊ ಮೊದಲನೇ ಕ್ವಶನ್ಸ್ ತಗೊಳ್ಳಿ ನಿಮಗೆ. ಡಿಫೈನ್ AMU. Define AMU. Next, what is the value of one AMU? Next, ಮೂರನೇ ಕ್ವಶನ್. Define atomic mass. Next, ನಾಲ್ಕನೇ ಕ್ವಶನ್ ಇಲ್ಲಿ calculate molecular mass of following. Calculate molecular mass of following. ಮೊದಲನೇದು ಅಮೋನಿಯಂ ಸಲ್ಫೇಟ್ NH4 taken twice SO4. ಇದರದ್ದು ನೀವು ಮಾಲಿಕ್ಯುಲರ್ ಮಾಸ್ ಕಂಡುಹಿಡಿಬೇಕು. ಹೆಂಗ್ ಮಾಡ್ತೀರಾ? ಅಟೋಮಿಕ್ ಮಾಸಸ್ ನ ಸಮೇಷನ್. ಎಷ್ಟು ನೈಟ್ರೋಜನ್ಸ್ ಇದೆ? 2 ನೈಟ್ರೋಜನ್ಸ್. 2 ಇಂಟು ಅಟೋಮಿಕ್ ವೆಯ್ಟ್ ಎಷ್ಟು? 14 ಪ್ಲಸ್ ಹೈಡ್ರೋಜನ್ಸ್ 4 2s 8 ಇಂಟು ಅಟೋಮಿಕ್ ವೆಯ್ಟ್ ಆಫ್ ಹೈಡ್ರೋಜನ್ 1. ಸಲ್ಫರ್ 1 ಇದೆ, 1 ಇಂಟು 32. ಆಕ್ಸಿಜನ್ 4 ಇದೆ, 4 ಇಂಟು 16 ಮಾಡಿ ಬರುತ್ತೆ ಆನ್ಸರ್. ಓಕೆನಾ? ನೆಕ್ಸ್ಟ್ ಎರಡನೇದು H2SO4. ಮೂರನೇದು C12H22O11. C12H22O11. ಇವು ಮೂರು ಮಾಲಿಕ್ಯೂಲ್ಸ್ಗೆ ನೀವು ಅಟೋಮಿಕ್ ಮಾಸ್ ಕಂಡುಹಿಡಿದು ಇನ್ನೊಂದು ನಾಲ್ಕನೇದು CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್. ಇವಿಷ್ಟಕ್ಕೂ ಮಾಲಿಕ್ಯುಲರ್ ಮಾಸ್ ಕಂಡುಹಿಡಿಬೇಕು. ಓಕೆನಾ? ನೆಕ್ಸ್ಟ್ ಐದನೇ ಕ್ವಶನ್. ಸ್ಟೇಟ್ ಅದರಲ್ಲಿ ಮೊದಲನೇದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. Next, B, law of definite proportion. ಮೂರನೇದು C, law of multiple proportion. ಇದಿಷ್ಟು ಲಾಸ್ ಸ್ಟೇಟ್ಮೆಂಟ್ಸ್ ಬರೀಬೇಕು. ನೆಕ್ಸ್ಟ್ ಕೊನೆ 6ನೇ ಕ್ವಶನ್. ರೈಟ್ any 3 postulates of Dalton's atomic theory. Write any 3 postulates of Dalton's atomic theory. ಸೊ ಇಷ್ಟು ಕ್ವಶನ್ಸ್ಗೆ 6 ಕ್ವಶನ್ಸ್ ಕೊಟ್ಟಿದ್ದೀನಿ. ಈ 6 ಕ್ವಶನ್ಸ್ಗೂ ನೀವು ಆನ್ಸರ್ಸ್ ಬರೆದು ನೀವು ಗ್ರೂಪಿಗೆ ಸೆಂಡ್ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಇವತ್ತು ಕ್ಲಾಸ್ ಭಾಳ ಇಂಪಾರ್ಟೆಂಟು. ಅಟೋಮಿಕ್ ಮಾಸ್, ಮಾಲಿಕ್ಯುಲರ್ ಮಾಸ್ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.